ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ ಎಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ ಎಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಂಗನ ಬಸವಣ್ಣನ ಮಹಿಮೆಯ ನೋಡ ಮಹಿಮೆಯ ನೋಡ ಮಹಿಮೆಯ ನೋಡ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ತೈಲವನೆರೆದು
ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮುಖ್ಯಮಂತ್ರಿಗಳಾದ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಇಡೀ ಬಸವ ತತ್ವ ಅನುಯಾಯಿಗಳು ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗಾಗಿ ಇಡೀ ಭಾರತದಲ್ಲಿ ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಇರಲಿ, ಆದರೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಂಸ್ಕೃತಿ ಅನ್ನೋದನ್ನು ಕನ್ನಡತನವನ್ನು ಎತ್ತಿ ಹಿಡಿದಿದ್ದೀರಿ. ಬಹುಶಃ ಇದೇ ವೇದಿಕೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ, 3 ನೀವು ಮಾಡಿರ್ತಕ್ಕಂಥ ಅಪೂರ್ವವಾದ ಎಲ್ಲರೂ ಅದಕ್ಕೆ ಆನಂದ ತಂದಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಎಂ.ಬಿ. ಪಾಟೀಲ್ ಅಣ್ಣವರು ಕೂಡ ಬಿಜಾಪುರದಲ್ಲಿ ಇರಬೇಕಾದವರು ಇವತ್ತು ನನ್ನ ಒತ್ತಾಯಕ್ಕೆ ಬಂದಿದ್ದಾರೆ. ತಾವು ಕೂಡ ಸಮಯ ಮಾಡಿಕೊಂಡು ಬಂದಿದ್ದೀರಿ. ನಮಗೆ ಹೃತ್ಪೂರ್ವಕವಾದ ಇಡೀ ಕನ್ನಡಿಗರ ಆಶೀರ್ವಾದ ನಮ್ಮ ಕನ್ನಡದ ನಾಯಕನಿಗಿರಲಿ ಅನ್ನೋ ಭಾವ. ಕೇವಲ ಬಸವಣ್ಣನವರಿಗೆ ಯಾವುದೋ ಒಂದು ವಿಶ್ವಗುರು ಅಂತ ಸಣ್ಣವರನ್ನು ಮಾಡೋದಲ್ಲ, ಬಸವಣ್ಣನವರನ್ನ ಕನ್ನಡಿಗ ಬಸವಣ್ಣ ಇದನ್ನು ನಾವು ಒಪ್ಪಿಸಬೇಕಾಗ್ತದೆ. ನಮ್ಮ ಕನ್ನಡಿಗ ಬಸವಣ್ಣನನ್ನ ಇಡೀ ದೇಶಕ್ಕೆ ಪರಿಚಯಿಸಿದ್ದೀರಿ. ಇನ್ನು ಮುಂದಿನ ದಿನಗಳನ್ನ ನಮ್ಮ ಬಸವಣ್ಣನವರ ಶ್ರೀರಕ್ಷೆಯಲ್ಲಿ ತಮ್ಮ ಕಾರ್ಯಕ್ರಮಗಳು ಹೀಗೆ ನಡೆಯಲಿ ಆಶಿಸುತ್ತಾ ಬಸವಣ್ಣನವರ ಪರವಾಗಿ ನಾವು ಹೃದಯಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಗೌರವಾರ್ಪಣೆಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಸವ ಸಮಿತಿ ವತಿಯಿಂದ ಈ ಗೌರವಾರ್ಪಣೆ ನೆರವೇರ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಬಸವ ತತ್ವ ಸಿದ್ಧಾಂತಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜನ್ಮ ದಿನೋತ್ಸವವನ್ನ ಬಸವ ಸಮಿತಿಯವರು ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವ ಬಸವ ಜಯಂತಿ. ಬಸವಣ್ಣನವರು ವಿಶ್ವಗುರುಗಳು. ಅದರಿಂದ ಅವರನ್ನ ಬರೀ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಅಂತಲ್ಲ, ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸತಕ್ಕಂಥ, ನಮ್ಮ ಜನರಲ್ಲಿ ಅಚ್ಚ ಅಳಿಯದೆ ಉಳಿತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಕೆಲಸವನ್ನ ಬಸವಣ್ಣನವರು ಮಾಡಿ ಹೋಗಿದ್ದಾರೆ ಅವ್ರ ಜೀವಿತ ಕಾಲದಲ್ಲಿ. ಅಂಥವ್ರನ್ನ ನೆನ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೇವೆ. ಅದರಿಂದ ಅರ್ಥ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಒಳ್ಳೇದಾಗಲಿ, ಶುಭ ಆಗಲಿ, ಅವರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಏನು ಬಸವ ಸಮಿತಿಯವರಿಗೆ ಸರ್ಕಾರದ ಪರವಾಗಿ, ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ
ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಶರಣೆನು ಗುರು ಬಸವ ಹರಸಬೇಕು ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು ಶರಣೆನು ಗುರು ಬಸವ ಹರಸಬೇಕು ಶರಣೆನು ಗುರು ಬಸವ ಹರಸಬೇಕು ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು ಶರಣೆನು ಗುರು ಬಸವ ಹರಸಬೇಕು ಶರಣೆನು ಗುರು ಬಸವ ಹರಸಬೇಕು ಇರಲೆಮ್ಮ ಬಾಳಿಗೆ ವಚನ ದೀಪ್ತಿಯ ಬೆಳಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ನಿಮ್ಮ ವಚನದ ಹಾದಿ ಕಡು ಕಷ್ಟ ನೋಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ನಿಮ್ಮ ವಚನದ ಹಾದಿ ಕಡು ಕಷ್ಟ ನೋಡ ಹೊರಗೆಲ್ಲೋ ಗುಡಿಗಳಲ್ಲಿ ದೇವನಿಲ್ಲವು ಎಂದೇ ಹೊರಗೆಲ್ಲೋ ಗುಡಿಗಳಲ್ಲಿ ದೇವನಿಲ್ಲವು ಎಂದೇ ಇರುವನವ ನಿನ್ನಲ್ಲೇ ಇರುವನವ ನಿನ್ನಲ್ಲೇ ಇರುವನವ ನಿನ್ನಲ್ಲೇ ಕಂಡುಕೋ ಎಂದೇ ಶರಣೆನು ಗುರು ಬಸವ ಹರಸಬೇಕು ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು
ಎಲ್ಲ ಜೀವಿಗಳಲ್ಲಿ ದಯೆ ಇರಲಿ ಎಂದೇ ಬಲ್ಲಿದನು ನೀ ಹೆಣ್ಣ ಜಗದ ಕಣ್ಣಾಗಿಸಿದೆ. ಎಲ್ಲ ಜೀವಿಗಳಲ್ಲಿ ದಯೆ ಇರಲಿ ಎಂದೇ ಬಲ್ಲಿದನು ನೀ ಹೆಣ್ಣ ಜಗದ ಕಣ್ಣಾಗಿಸಿದೆ. ನೀಡಿದೆಯೋ ಈ ಜಗಕ್ಕೆ ದಾಸೋಹದ ಭಿಕ್ಷೆ, ನೀಡಿದೆಯೋ ಈ ಜಗಕ್ಕೆ ದಾಸೋಹದ ಭಿಕ್ಷೆ. ಬೇಡದಲೆ ಪಡೆಯುವುದಕ್ಕೆ, ಬೇಡದಲೆ ಪಡೆಯುವುದಕ್ಕೆ, ಬೇಡದಲೆ ಪಡೆಯುವುದಕ್ಕೆ ಕಾಯಕವೇ ರಕ್ಷೆ. ಶರಣೆನುಬೆ ಗುರು ಬಸವ ಹರಸಬೇಕು. ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು. ಶರಣೆನುಬೆ ಗುರು ಬಸವ ಹರಸಬೇಕು. ಇರಲೆಮ್ಮ ಬಾಡಿಗೆ ವಚನ ದೀಪ್ತಿಯ ಬೆಳಕು. ವಚನ ದೀಪ್ತಿಯ ಬೆಳಕು. ವಚನ ದೀಪ್ತಿಯ ಬೆಳಕು. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದಡಲ್ಲಿ ಹರಡಿತು ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ವಚನಾಮೃತ ಫಲ ಅನುಭವದಲ್ಲಿ. ವಚನಾಮೃತ ಫಲ ಅನುಭವದಲ್ಲಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ, ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ವಚನಾಮೃತ ಫಲ ಅನುಭವದಲ್ಲಿ. ವಚನಾಮೃತ ಫಲ ಅನುಭವದಲ್ಲಿ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ. ನಿಂತರು ನಿಧಿಯಾಗಿ ಶಿವಪಥಕ್ಕೆ. ನಿಂತರು ನಿಧಿಯಾಗಿ ಶಿವಪಥಕ್ಕೆ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ವಚನಾಮೃತ ಫಲ ಅನುಭವದಲ್ಲಿ. ವಚನಾಮೃತ ಫಲ ಅನುಭವದಲ್ಲಿ.
ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ. ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ. ಬಸವಣ್ಣನ ಮನೆಯೇ ಬಸವಣ್ಣನ ಮನೆಯೇ ಬಸವಣ್ಣನ ಮನೆಯೇ ಶಿವನಿಲಯ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ. ಎಲ್ಲಿ ನೋಡಿದಡಲ್ಲಿ ಹರಡಿತುವ ಬಳ್ಳಿ. ಎಲ್ಲಿ ನೋಡಿದಡಲ್ಲಿ ಹರಡಿತುವ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ. ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ. ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ ಕಾಣುವ ನಿಜ ತಾಣ. ಕಾಣುವ ನಿಜ ತಾಣ ಕಾಣುವ ನಿಜ ತಾಣ ಕಲ್ಯಾಣ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ. ಎಲ್ಲಿ ನೋಡಿದಡಲ್ಲಿ ಹರಡಿತುವ ಬಳ್ಳಿ. ಎಲ್ಲಿ ನೋಡಿದಡಲ್ಲಿ ಹರಡಿತುವ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ. ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ. ವಚನಾಮೃತ ಫಲ ವಚನಾಮೃತ ಫಲ ವಚನಾಮೃತ ಫಲ ಅನುಭವದಲ್ಲಿ. ನೇಯನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಆನೆಯ ನೇರಿಕೊಂಡು ಹೋದಿರೆ ನೀವು. ಆನೆಯ ನೇರಿಕೊಂಡು ಹೋದಿರೆ ನೀವು. ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಆನೆಯ ನೇರಿಕೊಂಡು ಹೋದಿರೆ ನೀವು. ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ. ಹೋದಿರೆ ಅಣ್ಣ.
ಹೋದಿರೆ ಅಣ್ಣ ಹೋದಿರೆ ಅಣ್ಣ. ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ಹೋದಿರೆ ಅಣ್ಣ ಹೋದಿರೆ ಅಣ್ಣ ಹೋದಿರೆ ಅಣ್ಣ. ಸತ್ಯದ ನಿಲುಬನು ಅರಿಯದೆ ಹೋದಿರಲ್ಲ ಸತ್ಯದ ನಿಲುಬನು ಅರಿಯದೆ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ ಬೆಳೆಯದೆ ಹೋದಿರಲ್ಲ. ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು. ಅಹಂಕಾರವೆಂಬ ಮದಗಜವನೇರಿ ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಅಹಂಕಾರವೆಂಬ ಮದಗಜವನೇರಿ ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಕೂಡಲ ಸಂಗಮ ದೇವರ ನರಿಯದೆ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ನರಕಕ್ಕೆ ಭಾಜನವಾದಿರಲ್ಲ. ಆನೆಯ ನೇರಿಕೊಂಡು ಹೋದಿರೆ ನೀವು ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು ಹೋದಿರೆ ನೀವು ಹೋದಿರೆ ನೀವು. ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ ಹಾಡಿದೋಡೆ ಎನ್ನೊಡೆಯನ ಹಾಡುವೆ ಬೇಡಿದೋಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ
ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ. ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ. ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸರಗೊಡ್ಡಿ ಬೇಡುವೆ. ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯನ ಬೇಡುವೆ. ಒಡೆಯನ ಬೇಡುವೆ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ. ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ. ಭಕ್ತಿಯಂಬ ಪಂಜರದೊಳಗಿಕ್ಕಿ. ಸಲಹೋ ಕೂಡಲ ಸಂಗಮ ದೇವ. ಸಲಹೋ ಕೂಡಲ ಸಂಗಮ ದೇವ. ಸಲಹೋ ಕೂಡಲ ಸಂಗಮ ದೇವ. ನರವಿಂಧ್ಯ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ. ಹುಲುಗಿಳಿಯ ಮಾಡಿ. ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ.
ಹುಲುಗಿಳಿಯ ಮಾಡಿ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ. ಇಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕನಾಡೊಳಗೆ ಚೆಲ್ಲಿದನು ತಂದು ಶಿವ ಬೆಳಕನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಸೊಲ್ಲೆತ್ತಿ ಜನವು ಹಾಡುವುದು ಗುರು ಬಸವಣ್ಣಗೆ ಜಯ ಜಯ ನಮ್ಮ ಗುರು ಬಸವಣ್ಣಗೆ ಜಯ ಜಯ ಗುರು ಬಸವಣ್ಣಗೆ ಜಯ ಜಯ ನಮ್ಮ ಗುರು ಬಸವಣ್ಣಗೆ ಜಯ ಜಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ಅಲ್ಲಮನೆ ಗುರುವಾದ ಕಲ್ಯಾಣ ಮಂಟಪಕ್ಕೆ ಗುಣಿ ಗುರು ಬುಕಣಿಕೆ ಪ್ರಭುಲಿಂಗ ಬಿತ್ತರಶೆಲ್ಲ ವಚನಗಳು ಬಿತ್ತರಶೆಲ್ಲ ವಚನಗಳು ಅಲ್ಲಮಗೆ ಹುದ್ದೆ ಕಲ್ಯಾಣ ಗದ್ದುಗೆಯೋ ಹುದ್ದೆ ಕಲ್ಯಾಣ ಗದ್ದುಗೆಯೋ ಅಲ್ಲಮ ಪ್ರಭುವಿಗೆ ಜಯ ಜಯ ನಮ್ಮ ಅಲ್ಲಮ ಪ್ರಭುವಿಗೆ ಜಯ ಜಯ ಅಲ್ಲಮ ಪ್ರಭುವಿಗೆ ಜಯ ಜಯ ನಮ್ಮ ಅಲ್ಲಮ ಪ್ರಭುವಿಗೆ ಜಯ ಜಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಿನ್ನಾದ ಚಿದ್ಬಿಂದು ಚಿತ್ಕಳೆಯ ಮೀರಿದ ಚಿನ್ಮಯ ಮೂರ್ತಿ ನೀನಿರುವೆ ಚಿನ್ಮಯ ಮೂರ್ತಿ ನೀನಿರುವೆ ಚಿನ್ಮಯ ಮೂರ್ತಿ ನೀನಿರುವೆ ಚನ್ನಬಸವಣ್ಣಗೆ ಜಯ ಜಯ ಚನ್ನಬಸವಣ್ಣಗೆ ಜಯ ಜಯ ಚನ್ನಬಸವಣ್ಣಗೆ ಜಯ ಜಯ ನಮ್ಮ ಚನ್ನಬಸವಣ್ಣಗೆ ಜಯ ಜಯ ಚನ್ನಬಸವಣ್ಣಗೆ ಜಯ ಜಯ ನಮ್ಮ ಚನ್ನಬಸವಣ್ಣಗೆ ಜಯ ಜಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಯೋಗಿ ಬಂದಿದರೇನ ಬಾಗಿ ಶರಣಾದೇನ
ಯೋಗದ ಕೀಲ ತಿಳಿಸುವರೇನ ಯೋಗಿ ಬಂದಿದರೇನ ಬಾಗಿ ಶರಣಾದೇನ ಯೋಗದ ಕೀಲ ತಿಳಿಸುವರೇನ ಯೋಗದ ಕೀಲ ತಿಳಿಸುವ ಸಿದ್ಧರಾಮ ಯೋಗದ ಕೀಲ ತಿಳಿಸುವ ಸಿದ್ಧರಾಮ ರಾಗ ಭೋಗದ ಚವೈವರೇನ ರಾಗ ಭೋಗದ ಚವೈವರೇನ ಶಿವಯೋಗಿ ಸಿದ್ಧರಾಮ ಜಯ ಜಯ ನಮ್ಮ ಶಿವಯೋಗಿ ಸಿದ್ಧರಾಮ ಜಯ ಜಯ ಶಿವಯೋಗಿ ಸಿದ್ಧರಾಮ ಜಯ ಜಯ ನಮ್ಮ ಶಿವಯೋಗಿ ಸಿದ್ಧರಾಮ ಜಯ ಜಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ ಶಿವದೀಪ ಹಚ್ಚಿ ಕಲ್ಯಾಣ ಶಿವದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ ಶಿವ ಬೆಳಕ ಕಂಡ ಕೇತಯ್ಯ ಮೇದಾರ ಕೇತೈಗೆ ಜಯ ಜಯ ನಮ್ಮ ಮೇದಾರ ಕೇತೈಗೆ ಜಯ ಜಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ಅಕ್ಕನ ಬಲಗೊಂಬೆ ಅಕ್ಕಯ್ಯನ ಬಲಗೊಂಬೆ ಅಕ್ಕನ ಬಲಗೊಂಬೆ ಅಕ್ಕಯ್ಯನ ಬಲಗೊಂಬೆ ಅಕ್ಕ ಮಹಾದೇವಿಯ ಬಲಗೊಂಬೆ ಅಕ್ಕ ಮಹಾದೇವಿಯ ಬಲಗೊಂಬೆ ನಮ್ಮೂರ ಅಕ್ಕ ಮಹಾದೇವಿಯ ಬಲಗೊಂಬೆ ನಮ್ಮೂರ ಅಕ್ಕ ಮಹಾದೇವಿಯ ಬಲಗೊಂಬೆ ಅಕ್ಕ ಮಹಾದೇವಿಯ ಬಲಗೊಂಬೆ ಅಕ್ಕ ಮಹಾದೇವಿಗೆ ಜಯ ಜಯ ನಮ್ಮ ಅಕ್ಕ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಸೊಲ್ಲೆತ್ತಿ ಜನವು ಹಾಡುವುದು ಗುರು ಬಸವಣ್ಣಗೆ ಜಯ ಅಕ್ಕ ಮಹಾದೇವಿಗೆ ಜಯ ಜಯ ನಮ್ಮ ಅಕ್ಕ ಮಹಾದೇವಿಗೆ ಜಯ ಜಯ ಗುರು ಬಸವಣ್ಣಗೆ ಜಯ ಜಯ ನಮ್ಮ ಗುರು ಬಸವಣ್ಣಗೆ ಜಯ ಜಯ ಅಕ್ಕ ಮಹಾದೇವಿಗೆ ಜಯ ಜಯ ನಮ್ಮ ಅಕ್ಕ ಮಹಾದೇವಿಗೆ ಜಯ ಜಯ ನಮ್ಮ ಅಕ್ಕ ಮಹಾದೇವಿಗೆ ಜಯ ಜಯ ನಮ್ಮ ಅಕ್ಕ ಮಹಾದೇವಿಗೆ ಜಯ ಜಯ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಕೇವಲ ಬಸವ ಸಮಿತಿಯ ಅನುಭವ ಮಂಟಪದಲ್ಲ, ವಿಶ್ವದ 68 ಕಡೆ ಈ ಕಾರ್ಯಕ್ರಮ ಬಿತ್ತರಗೊಳ್ತದೆ ಅಂತಕ್ಕಂಥ ಸಂತೋಷ ಹೊಂದಿದೆ. ಆದರೆ
ಇಡೀ ಭಾರತಕ್ಕೆ ಬಹಳ ನೋವು ಉಂಟು ಮಾಡಿರ್ತಕ್ಕಂಥ ಸಂದರ್ಭ ಕಾಶ್ಮೀರ್ನಲ್ಲಿ ನಡೆದು ಹೋಗಿದೆ. ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿಯೂ ಕೂಡ ರಕ್ತ ಕುದಿಯುತ್ತಿದೆ. ಇದಕ್ಕೆ ನನ್ನ ದೃಷ್ಟಿಯಲ್ಲಿ ಅನಿಸೋದು, ಇಷ್ಟೊತ್ತು ಕೂಡ ತಾವೆಲ್ಲ ವಚನ ಕೇಳಿದ್ರಿ. ಬರೀ ಕೇಳೋದಕ್ಕಲ್ಲ, ಅದು ಇಂಪಾಗಿ ಸಂಗೀತವನ್ನು ಕೇಳೋದಕ್ಕಲ್ಲ, ಅದು ನಿಮ್ಮ ಬದಲಾವಣೆಗೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಬಸವ ಜಯಂತಿ ಆಗ್ತಾ ಇರ್ತವೆ, ಆದರೆ ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. Those I may feel emotional, but each day, every minute of my life, ವಚನದಲ್ಲಿ ನಾಮಾಮೃತ ತುಂಬಿ ಅದನ್ನು ಬದುಕ್ತಾ ಇದ್ದೀನಿ. ನಾನು ಎಲ್ಲಿ ಹೋದರೂ ಕೂಡ ನಾನು ಮಾತನಾಡಲ್ಲ, ನನ್ನ ಬಸವಣ್ಣ ಮಾತಾಡ್ತಾರೆ. ಈ ಅಂಗದಿಂದ ಲಿಂಗದೆಡೆಗೆ ಮನುಷ್ಯ ಪರಿವರ್ತನೆ ಆಗತಕ್ಕಂಥ ಈ ಪವಿತ್ರವಾದ ಸಂದರ್ಭದಲ್ಲಿ ಇವತ್ತು ಸಂಗೀತವನ್ನು ನಡೆಸಿಕೊಟ್ಟು ನಮ್ಮೆಲ್ಲರ ಹೃದಯಕ್ಕೆ ಸಾಂತ್ವನ ನೀಡಿದ ಒಂದು ಸಂದರ್ಭ ಇದು ಬಸವ ಸಮಿತಿಯದ್ದು ಅಥವಾ ಗುರು ಬಸವಣ್ಣನವರು. ನಾವ್ಯಾರು ಪದಾಧಿಕಾರಿಗಳಾಗಿ ಸಾಂದರ್ಭಿಕವಾಗಿದ್ದೇವೆ ಅಷ್ಟೇನೆ, ಆದರೆ ಮಾಡಿಕೊಂಡವರು ಬಸವಣ್ಣನವರು ಅನ್ನೋ ಒಂದು ಭಕ್ತಿಯಿಂದ. ಈಗ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ, ಬಹಳ ಅತೀವವಾದ ನೋವಾಗಿದೆ. ಈ ಕಾರ್ಯಕ್ರಮವನ್ನು ಮಾಡಲೇಬಾರದು ಅಂತ ನಾನು ಮತ್ತು ಪ್ರಭುದೇವ್ ಚಿಗಟೇರಿಯವರು ದೇಶದಲ್ಲಿ ಏನೋ ಒಂದು ಬಹಳ ದುಃಖದ ಸಂಗತಿ ಆಗೋಗಿದೆ. ನಮಗೂ ಹೈಲಿ ಎಮೋಷನಲ್, ಬಿಕಾಸ್ ವಿ ಹ್ಯಾವ್ ಸೀನ್ ದ ಕಂಟ್ರಿ. ಮೈ ಫಾದರ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವಿ ಹ್ಯಾವ್ ಸೀನ್ ಎವ್ರಿಥಿಂಗ್ ಫ್ರಮ್ ದ ಕ್ಲೋಸ್ ಕ್ವಾರ್ಟರ್. ಹೀಗಾಗಿ ವಿಶೇಷವಾಗಿ ನಮಗೂ, ಅವರೇ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಿದ್ದಕ್ಕೂ, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಅವಿನಾಭಾವ ಸಂಬಂಧ ಹೊಂದಿದ್ದ ಆ ಪುಣ್ಯಾತ್ಮ ಸಂಸ್ಥಾಪಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಮೊದಲಿಗೆ ಇತ್ತೀಚೆಗೆ ಕಾಶ್ಮೀರ ರಾಜ್ಯದ ಪಹಲ್ಗಾಮ್ನಲ್ಲಿ ಮಾನವೀಯತೆಯ ಮೇಲೆ ಮಾಡಿದ ದಾಳಿ ಪ್ರತಿಯೊಬ್ಬ ಭಾರತೀಯನೂ ಸಹ ನೊಂದಿದ್ದಾನೆ. ಈ ಸಂತಾಪದಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ವಿಶ್ವ ಬಸವ ಜಯಂತಿ 2025ರ ಈ ಪವಿತ್ರ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ತತ್ವ, ದಯೆ ಇಲ್ಲದ ಧರ್ಮವದಾವುದಯ್ಯ, ಜಗತ್ತಿಗೆ ಅರ್ಥ ಆಗಿ ಹೋಗಿದ್ದರೆ ಲಕ್ಷಗಟ್ಟಲೆ ಜನ ಸಾಯ್ತಾ ಇದ್ದಾರೆ. ರಷ್ಯಾ ಮತ್ತು ಅಲ್ಲಿ ಯುಕ್ರೇನ್ ಮಧ್ಯದಲ್ಲಿ, ಇಸ್ರೇಲ್ ಮತ್ತು ಅಲ್ಲಿಯ ಪ್ಯಾಲೆಸ್ಟೈನ್ನಲ್ಲಿ ಇನ್ನು ಎಷ್ಟು ಸಾವುಗಳು. ನಮ್ಮ ಭಾರತೀಯರನ್ನ ಗುಂಡಿಟ್ಟು 26 ಜನರನ್ನ ಮುಗಿಸಿ ಬರ್ತಾರೆ. ನಾವು ಕೈ ಕಟ್ಕೊಂಡು ಹಾಗೆ ಕೂತು ಸಂತೋಷ ಪಡ್ತಾ ಇದ್ದೀವಿ. ಬಸವಣ್ಣ ಎಂದೋ ಹೇಳಿದ್ರು, ದಯೆ ಇಲ್ಲದ ಧರ್ಮವದಾವುದಯ್ಯ. ಈ ತತ್ವವನ್ನು ಬಿತ್ತಬೇಕು ಅಂತ ಹೇಳಿ 60 ವರ್ಷಗಳಿಂದ ವಿಶ್ವದ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈಗ ಬಸವ ಪ್ರಜ್ಞೆ ತುಂಬ ಬೆಳೀತಾ ಇದೆ. ಕರ್ನಾಟಕ ಸರ್ಕಾರವೇ ಇದಕ್ಕೆ ಮುಂದೆ ಬಂದಿರೋದು. ಒಂದು ದೃಷ್ಟಿಯಲ್ಲಿ ಬಸವ ಪ್ರಜ್ಞೆ, ಅದರ ಜೊತೆಗೆ ವಚನ ಪ್ರಜ್ಞೆಯೂ ಮೂಡ್ತಾ ಇದೆ. ಆದರೆ ಬಸವ ತತ್ವವನ್ನು ಬದುಕುವರೆಷ್ಟು ಜನ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ದಯೆ ಇಲ್ಲದ ಧರ್ಮವದಾವುದಯ್ಯ, ಯಾಕೆ ಬರೆದ್ರು, ಯಾರು ಬರೆದ್ರು? ಇದನ್ನು ವಿಶ್ವದ ಆ ಹಿರಿಯರಿಗೆ ತಿಳಿಸ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಇಂದಿಲ್ಲ, ಇನ್ನು 100 ವರ್ಷದಲ್ಲಾದರೂ ಜಗತ್ತು ಬಸವಣ್ಣನ ಪಾದಕ್ಕೆ ಬೀಳಲೇಬೇಕು. ಇದನ್ನು ನಾವು ಮರೆಯೋಕ್ಕಾಗಲ್ಲ. ಕಾರಣ ಅವರ ತತ್ವಗಳು, ಪ್ರತಿಯೊಂದು ತತ್ವವೂ ಕೂಡ ಮನುಷ್ಯನಿಗೆ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಅಂಗಜೀವಿಗಳೇ. ಎಲ್ಲರೂ ಅಂಗಜೀವಿಗಳೇ. ಅಂಗಕ್ಕಾಗಿ ಬದುಕ್ತಾ ಇದ್ದೀವಿ, ನಮ್ಮ ಹೆಸರಿಗಾಗಿ ನಾವು ಮಾಡ್ತಾ ಇದ್ದೀವಿ. ಆದರೆ ಲಿಂಗಕ್ಕಾಗಿ ಮಾಡುವವರು ಎಷ್ಟು ಜನ ಇದ್ದಾರೆ? ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಬಸವಣ್ಣನವರ ದಯೆ ಇಲ್ಲದ ಧರ್ಮದ ಮೂಲವಯ್ಯ ಎಂಬ ತತ್ವಕ್ಕೆ ಬೆಲೆ ಇಲ್ಲದಂತಾಗಿದೆ. ಹೀಗಾಗಿ ಬಸವಣ್ಣನವರ ದೃಷ್ಟಿಕೋನದಲ್ಲಿ ನೋಡಿದಾಗ 26 ಜನರ ನರಹತ್ಯೆ ಅತ್ಯಂತ ವಿಷಾದನೀಯ. ಇಂಥ ಸಂದರ್ಭದಲ್ಲಿ ನಾವು ವಿಶ್ವ ಬಸವ ಜಯಂತಿಯನ್ನು ಆಚರಿಸುವ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಈ ವರ್ಷದ ಬಸವ ಜಯಂತಿಯನ್ನು ಬಸವಣ್ಣನವರ ಮೂಲ ತತ್ವಗಳನ್ನು ಸ್ಮರಿಸುತ್ತಾ, ಈ ನರಹತ್ಯೆಗೆ ಬಲಿಯಾದ 26 ಭಾರತೀಯರ ದುಃಖದಲ್ಲಿ ನಾವು ಸೇರ್ಕೊಳ್ತೇವೆ. ಅಂತರಾಳದಲ್ಲಿ ಆ ದುಃಖವನ್ನು, ಸಾವಿಗೀಡಾದ ಆ ವ್ಯಕ್ತಿಯ ತಂದೆ ಇರಲಿ, ತಾಯಿ ಇರಲಿ, ಮಗಳಿರಲಿ, ಗಂಡ ಇರಲಿ, ಎಷ್ಟು ದುಃಖಗಳಾಗಿವೆ ಹೀಗೆ ಅನುಭವಿಸುತ್ತಾ
ಒಂದು ನಿಮಿಷದ ಮೌನವನ್ನು ಆಚರಿಸುವುದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಶರಣು ಶರಣಾರ್ಥಿ. ಏನಾದರೂ ಈ ಸಂದರ್ಭದಲ್ಲಿ ಅತ್ಯಂತ ನೊಂದ ಭಾವದೊಂದಿಗೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ 5 ಲಕ್ಷ ರೂಗಳನ್ನು ಬಸವ ಸಮಿತಿ ಅತ್ಯಂತ ಜವಾಬ್ದಾರಿಯಿಂದ ಸಮರ್ಪಿಸುತ್ತಿದೆ. ಇದು ಕಾರಣ ನಾವು 5 ಲಕ್ಷ ಕೊಟ್ವಿ ಅಂತ ಅಭಿಮಾನ ಇಲ್ಲ. ಸಮಾಜದ ಎಲ್ಲರೂ ಕೂಡ ಇನ್ನೇನೋ ಒಂದು ಸಂದರ್ಭಗಳು ಬರ್ತವೆ, ಈಗಾಗಲೇ ನಾವು ರಾಷ್ಟ್ರದ ಜೊತೆ ಇದ್ದೇವೆ ಅನ್ನೋ ಒಂದು ನಿಲುವನ್ನು ನಾವು ತೋರಿಸಬೇಕಾಗಿದೆ. ಹೀಗಾಗಿ ನಾವು ಸರ್ಕಾರಕ್ಕೆ 5 ಲಕ್ಷ ರೂಪಾಯಿಗಳನ್ನು ನಿಮ್ಮೆಲ್ಲರ ಸಾಕ್ಷಿಯಾಗಿ ನಾವು ಕಳಿಸುವ ವ್ಯವಸ್ಥೆ ಮಾಡ್ತೇವೆ. ಈಗಷ್ಟೇ ಮುಖ್ಯಮಂತ್ರಿಗಳು ಬಂದು ತಮ್ಮ ಸಂದೇಶವನ್ನು ಕೊಟ್ಟು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೋದರು. ಬಹಳ ಆನಂದದಿಂದ ಬಸವ ಸಮಿತಿಯನ್ನು ಕೂಡ ಅಭಿನಂದಿಸಿದ್ರು. ಬಹುಶಃ ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾವು ನೋಡಬಹುದು. ವಿಶೇಷವಾಗಿ MB ಪಾಟೀಲ್ ಅಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರಲೇಬೇಕು ಅಂತ ಒತ್ತಾಯಪಡಿಸಿದವರು ಕೂಡ ಅಲ್ಲಿದ್ದರು. ಆದರೆ ಮುಖ್ಯಮಂತ್ರಿ MB ಪಾಟೀಲ್ರಲ್ಲಿ ಬರೋರು ಇದ್ದರು. ಆದರೆ ಮುಖ್ಯಮಂತ್ರಿಗಳು ಬಿಜಾಪುರದಲ್ಲಿ ನಡೀತಾ ಕೂಡಲ ಸಂಗಮದ ಬಹಳ ದೊಡ್ಡ ಪ್ರೋಗ್ರಾಮ್ ವ್ಯವಸ್ಥೆ ಮಾಡಿದ್ದೇವೆ, ನೀವೇ ಅಲ್ಲಿಯ ಮಂತ್ರಿಗಳಾಗಿ ಬಿಜಾಪುರದವರಾಗಿ ನೀವು ಅಲ್ಲಿ ಇಲ್ಲದೆ ಹೋದರೆ ಹೇಗೆ ಅಂತೇಳಿ ಕರ್ಕೊಂಡು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋದರು. ಬಹುಶಃ ಅವರು ಕೂಡಲ ಸಂಗಮದಲ್ಲಿ ಇದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲೂ ಸಾಕಷ್ಟು ಬಸವ ಜಯಂತಿಗಳು ನಡೀತಾ ಇವೆ. ನಿಮ್ಗೆಲ್ರಿಗೂ ಗೊತ್ತಿದೆ, 1 ಕಡೆ ಅಲ್ಲ 2 ಕಡೆ ಅಲ್ಲ. ಮುಂಜಾನೆ 6:00 ಬಸವಣ್ಣನವರ ಜೊತೆಗೆ ಪಾದ ಅಂತ ಹೇಳಿ ಪಿನಾಕಪಾಣಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಬಂದಿದ್ದೇನೆ. ಹೀಗೆ ಎಲ್ಲೆಡೆಯಲ್ಲಿಯೂ ಕೂಡ ಮತ್ತೆ ಕರ್ನಾಟಕ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಮಂತ್ರಿಗಳಿಲ್ಲದೇ ಇದ್ದರೆ ಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಮಾಂತೇಶ್ ಬಿರಾದಾರ್ ಅಣ್ಣವರಿಗೂ ಕೂಡ ಸರ್ಕಾರಕ್ಕೆ ಸುದ್ದಿಯನ್ನು ತಿಳಿಸಿ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಘೋಷಣೆಗೆ ಕರ್ನಾಟಕ ಸರ್ಕಾರವನ್ನು ಹೃದಯ ತುಂಬಿ ಅಭಿನಂದಿಸುತ್ತೇವೆ. ಇದಿನ್ನೊಂದು ಮತ್ತೊಂದು ವೇದಿಕೆ ಅಲ್ಲ, ಇದೊಂದು ಬಳಗ ಅಲ್ಲ, ಇದೊಂದು ಮಠ ಅಲ್ಲ. 60 ವರ್ಷಗಳಿಂದ ಬಸವ ತತ್ವವನ್ನು ನಮ್ಮ ಉಸಿರಾಗಿಸಿಕೊಂಡು ಈ ವಿಷಯವನ್ನು ಬಸವಣ್ಣನವರು ಈ ವಿಷಯವನ್ನು ವಿಸ್ತರಿಸುವುದಾದರೆ ಬಸವಣ್ಣ ಶರಣ ಸಂಸ್ಕೃತಿಯ ಸಂವಿಧಾನದ ಶಿಲ್ಪಿ. ಇದು ಕೇವಲ ನಾವು ಕರ್ನಾಟಕಕ್ಕೆ ಅಂತಕ್ಕಂಥ ಅವರ ಇತಿಮಿತಿಗಳಲ್ಲಿ ಕರ್ನಾಟಕದ ನಾಯಕ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ದೇಶ ನೋಡ್ತಾ ಇದೆ, ಇಡೀ ದೇಶ ನಮ್ಮ ಭಾರತದ ಸಾಂಸ್ಕೃತಿಕ ನಾಯಕನ ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿರ್ತಕ್ಕಂಥ 700 ಕೋಟಿ ಜನರಿಗೂ ಕೂಡ ಬಸವಣ್ಣ ತತ್ವಗಳನ್ನು ನೋಡಿದ್ರಿ. ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಹೋದಿರಲ್ಲ. ಎಲ್ಲರಿಗೂ ಅನ್ವಯ ಆಗ್ತದೆ. ಏನು ತತ್ವಗಳನ್ನು ನಾನು ಹೇಳಿಕೊಟ್ಟಿದ್ದೇನೆ, ನಿಮ್ಮ ಕಡೆಯಿಂದ ಮಾಡೋಕ್ಕಾಗ್ತಾ ಇಲ್ಲ, ನೀವು ಸೋಲ್ತಾ ಇದ್ದೀರಿ, ಬೇಡ. ಇದು ಇನ್ನು ಮುಂದೆ ಅದಕ್ಕೆ ನಾವು ಬಸವಮಯವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೊನೆಗಿದ್ದಂಥ ಕಾರ್ಯಕ್ರಮವನ್ನು ಮೊದಲಿಗೆ ತಂದು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಗಾಯನ ಮಾಡಿದಂಥ ಚಿತ್ರದುರ್ಗದ ಪ್ರಸಿದ್ಧ ಸಂಗೀತಗಾರರು 3 ದಶಕಗಳಿಂದ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರು ಎಲ್ಲ ಬರ್ತಾರೆ ಅಲ್ಲಿ ಬಸವ ಪ್ರಜ್ಞೆ ಇವತ್ತು ಕೇವಲ ಬಸವಣ್ಣನವರನ್ನಲ್ಲ, ಚನ್ನಬಸವಣ್ಣನವರನ್ನಲ್ಲ, ಅಕ್ಕ ಮಹಾದೇವಿಯನ್ನಲ್ಲ, ಸಿದ್ದರಾಮೇಶ್ವರನ್ನಲ್ಲ, ಎಲ್ಲರನ್ನೂ ಕೂಡ ಈ ವೇದಿಕೆಗೆ ಆಹ್ವಾನ ಮಾಡಿದರೆ. ನೀವಿಷ್ಟೇ ಜನ ಕೂತಿದ್ದೀರಿ ಅಂತ ತಿಳ್ಕೊಬೇಡಿ, ಇವತ್ತು ಎಲ್ಲ ಶರಣರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನುಭವವನ್ನು ಕೂಡ ಅವರು ಕೊಟ್ಟರು. ಇದು ಬಹಳ ವಿಶೇಷ. ನಾಳೆ ದಿನಾಂಕ ಮೇ 1 ಇಡೀ ಜಗತ್ತು ಈ ದಿನವನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸುತ್ತದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂಬ ಉದ್ಘೋಷಣೆಗೆ ಪೂರಕವಾಗಿ ಕಾರ್ಮಿಕ ಎಂಬ ಶಬ್ದಕ್ಕೆ ಬದಲಾಗಿ ಕಾಯಕ ದಿನಾಚರಣೆ ಎಂದು ಆಚರಿಸುವುದು ಸೂಕ್ತ. ಕಾಯಕ ದಿನಾಚರಣೆ ಯಾಕಂದರೆ ಕಾರ್ಮಿಕರು ಅಂತಕ್ಕಂಥ ಕೀಳರಿಮೆಯನ್ನು ತೋರಿಸ್ತಕ್ಕಂಥ ಶಬ್ದಕ್ಕಿಂತ
ಕಾಯಕದ ಶರಣರು ಅಂತಕ್ಕಂಥ ಪೂಜ್ಯತೆಯನ್ನು ಕೊಟ್ಟವರು ಬಸವಣ್ಣ. ಯಾವುದೇ ಕಸ ಗುಡಿಸೋ ಕಾಯಕ ಇರಲಿ, ಯಾವುದೇ ಕಾಯಕ ಇರಲಿ, ಅದರಲ್ಲಿ ಪೂಜ್ಯತೆಯನ್ನು ತುಂಬಿದಂತಹ ಆ ಬಸವಣ್ಣನ ನೆನಪಿನಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಕರ್ನಾಟಕವಾದರೂ ಕಾಯಕ ದಿನಾಚರಣೆಯನ್ನು ಆಚರಿಸಲಿ. ಕಾರಣ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ಸರ್ಕಾರ ಮರಿಬಾರದು. ಬರೀ ಘೋಷಣೆಯಾಗಿ ಉಳಿಯದೆ ಅದು ಎಲ್ಲಾದರೂ ಮುಂದೆ ಈ ವರ್ಷ ಇಲ್ಲ ನಾಳೆನೇ ಇರೋದರಿಂದ ನಾವು ಮುಂದಿನ ವರ್ಷಕ್ಕಾದರೂ ಇದನ್ನು ಕರ್ನಾಟಕದಿಂದ ಅಪೇಕ್ಷೆ ಪಡ್ತೇವೆ. ದಯವಿಟ್ಟು ತಾವು ಎಂ ಬಿ ಪಾಟೀಲ್ರಿಗೂ ಹೇಳಿ, ಅವರ ಮುಖೇನ ಮುಖ್ಯಮಂತ್ರಿಗಳಿಗೂ ಹೇಳಿ ಅದರ ವಿನಂತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಕಾಯಕ ಎಂಬ ಶಬ್ದವು ಎಲ್ಲ ಶ್ರಮಜೀವಿಗಳನ್ನು ವರ್ಗಾತೀತವಾಗಿ ವರ್ಣಾತೀತವಾಗಿ ಸರ್ವ ಸಮಾನತೆಯ ಹರಿಕಾರನಾಗಿ ಪಂಪನ ಆಶಯದಂತೆ ಮಾನವ ಕುಲಂ ತಾನೊಂದೇ ಒಲಂ ಎನ್ನುವಂತೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತಕ್ಕಂಥ ಕುವೆಂಪು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕ್ಷೇತ್ರದಲ್ಲಿ, ನಾನು ಕೇರಳ ರಾಜ್ಯದಲ್ಲಿ ಈಗಾಗಲೇ ಬೀಜ ಹಾಕಿದ್ದೇನೆ. ಯಾಕಂದರೆ ಅಲ್ಲಿ ದಟ್ ಈಸ್ ಎ ಪ್ಲೇಸ್ ಆಫ್ ಕಮ್ಯುನಿಸಮ್ ಇರೋದರಲ್ಲಿ ಅಲ್ಲಿ ಅವರು ಒಪ್ಪಿದ್ದಾರೆ. ಮುಂದೆ ನಾವು ಮಾಡ್ತಾ ಬರ್ತೀವಿ. ಅನೇಕ ಕಾರ್ಯಕ್ರಮಗಳು ಇವತ್ತು ನಾಳೆ ಬೆಳಗ್ಗೆ ನಡೀತವೆ ಕಾಯಕ ದಿನಾಚರಣೆಯಾಗಿ. ಹೀಗೆ ಅಂತಾರಾಷ್ಟ್ರೀಯ ಬಸವ ಆಧ್ಯಾತ್ಮಿಕ ವಚನ ಅಧ್ಯಯನ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಇದನ್ನು ಆಯವ್ಯಯ ಪತ್ರ 25ರಲ್ಲಿ ಬರುವಂತೆ ಮಾಡಿದಂತಹ ನನಗೆ ಸಂಪೂರ್ಣ ಬಸವ ಸಮಿತಿ ಸಹಕಾರ ಮಾಡಿದ ಮತ್ತೆ ಮಹಾಂತೇಶ್ ಬಿರಾದವರು, ಎಂ ಬಿ ಪಾಟೀಲ್ರು ಬಹಳ ಬ್ಯುಸಿ ಇರ್ತಾರೆ. ಹೀಗಾಗಿ ಅವರನ್ನು ಹೋಗಿ ಕಾಡದೆ, ಇಲ್ಲ ನೀವು ಯೋಚನೆ ಮಾಡಬೇಡಿ, ನಾನು ಸಭೆ ಮಾಡ್ತೇನೆ. ಮತ್ತು ಸುಮಾರು ಜನರನ್ನು ಮಠಾಧೀಶರನ್ನು ಕರ್ಕೊಂಡೋಗೋ ವ್ಯವಸ್ಥೆ ಮಾಡಿದ್ರು. ಕೊನೆಗೆ ಅದು ನಾನು ಇವತ್ತು ಕೂಡ ಈ ಜವಾಬ್ದಾರಿಯನ್ನು ಯಾರು ಮಾಡಿದ್ರು ಆಗಲ್ಲ. ಇದು ಯಾವುದೋ ಮಠ ಆಗಲಿ ಯಾವುದೇ ಸಂಸ್ಥೆ ಆಗಲಿ ಮಾಡಲ್ಲ. ಇಲ್ಲಿ ಪಾವಿತ್ರತೆ ಒಂದು ಅಂಶ ಬೇಕಾಗ್ತದೆ. ಅದನ್ನು ಬಸವ ಸಮಿತಿಗೆ ಜವಾಬ್ದಾರಿಯನ್ನು ಕೊಡಿ, ನಾವು ಮಾಡಿ ತೋರಿಸ್ತೇವೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಯವ್ರಿಗೂ ಹೇಳಿದ್ದೇನೆ. ಮತ್ತಿದೊಂದು ಕಾರ್ಯಕ್ರಮ ದುಡ್ಡುಗೋಸ್ಕರ ಮಾಡೋದು. ಇದು ಶರಣ ಸಂಸ್ಕೃತಿ ಅಂದರೆ ಏನು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅದನ್ನು ಮಾಡಬೇಕು ಅಂತ ಕೇಳಿದ್ದೇನೆ. ಇನ್ನು 3 ವಚನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೆಳಗಿನ 3 ವಚನಗಳನ್ನು ಅವಲೋಕಿಸಿದರೆ ಇಡೀ ಶಾಸಕಾಂಗ ಬಸವಣ್ಣ ಅಂದರೆ ಯಾವುದೋ ಒಂದು ಧರ್ಮಗುರು ಅಂತೇಳಿ ತೆಂಗಿನಕಾಯಿ ಹಿಡ್ಕೊಂಡು ಮಾಡೋದಲ್ಲ. ಈ ಪುಣ್ಯಾತ್ಮ ಹೀ ಈಸ್ ಡಿಫ್ರೆಂಟ್. ಅವನು ಸಿದ್ಧ ಮಾದರಿಯ ಆಚೆ ದೇವರು ಯಾರು ಅನ್ನೋದನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ. ನಾವು ನೋಡುವ ದೇವರುಗಳು ದೇವಾಲಯದಲ್ಲಿ ಇದ್ದರೆ ಬಸವಣ್ಣನಿಗೆ ದೇಹವೇ ದೇವಾಲಯ. ಸ್ವಲ್ಪ ನೀವು ನೋಡಿದಿ ಯಾವುದು ಪ್ರಾಕ್ಟೀಸಲ್ಲಿದೆ ಅದನ್ನು ಹಿ ಕ್ವಶನ್ಸ್. ನೋ, ದಿಸ್ ಈಸ್ ನಾಟ್ ದ ವೇ, ದಿಸ್ ಈಸ್ ನಾಟ್ ದ ಟ್ರೂತ್. ಒಂದಲ್ಲ ಎರಡಲ್ಲ ಅವರ ಜೀವನದ ಒಂದೊಂದು ವಚನಗಳನ್ನು ನೋಡ್ತಾ ಬನ್ನಿ. ನಾವು ಸಿದ್ಧ ಮಾದರಿಗಳ ಆಚೆ ನೋಡ್ತಕ್ಕಂಥ ಇದು ಕೂಡ ಒಂದು ಜಯಂತಿ. ಅವ್ರದ್ದಾಯಿತು, ಬುದ್ಧಂದಾಯಿತು, ಮಹಾವೀರಂದಾಯಿತು. ಇದು ತತ್ವದ ಜಯಂತಿ. ಇಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಆಡಳಿತಾಂಗದ ಇಲ್ಲಿ ನ್ಯಾಯಾಧೀಶರು ಕೂಡ ಕೂತಿದ್ದಾರೆ. ತಾಯಿ, ನಿಮಗೆ ನಾನು ಹೇಳೋದು ಇಲ್ಲ, ಆದರೂ ಕೂಡ ನಿಮ್ಮಲ್ಲಿಯೂ ನ್ಯಾಯಾಂಗದಲ್ಲಿಯೂ ಕೂಡ ಎಲ್ಲ ಕಡೆ ಈ ತತ್ವಗಳು, ಉದಾಹರಣೆಗೆ ನ್ಯಾಯನಿಷ್ಠರು ದಾಕ್ಷಿಣ್ಯ ಪರ ನಾನಲ್ಲ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅವ್ರು ಮುಖ್ಯಮಂತ್ರಿ ಆಗಲಿ, ಯಾರೇ ಇರ್ಕೊಂಡು ಹೋಗಲಿ, ಜಡ್ಜಸ್ ಆಗಲಿ, ಎಷ್ಟು ಸರಳವಾಗಿ ನ್ಯಾಯನಿಷ್ಠರು ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲ. ದಿಸ್ ಈಸ್ ಯುವರ್ ಸ್ಟ್ರೆಂತ್ ಮೈ ಫ್ರೆಂಡ್ಸ್, ದಿಸ್ ಈಸ್ ಯುವರ್ ಸ್ಟ್ರೆಂತ್. ಯಾರಿಗೂ ನಾವು ಹೆದರುವವರಲ್ಲ. ಕಾರಣ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪೆನಾಗಿ ನೀವು ಯಾರೂ ಕೂಡ ಸಣ್ಣವರಲ್ಲ. ನಿಮ್ಮಲ್ಲಿ ದೈವಾತ್ಮ ಇದೆ, ಲಿಂಗ ಇದೆ. ಈ ಲಿಂಗದ ಮೂಲಕ ನಾವು ಮಹಾಲಿಂಗವನ್ನು ಸೇರಿಸ್ತಕ್ಕಂಥ ಶರಣರು ನಾವು. ಇದು ಶರಣ ಸಂಸ್ಕೃತಿಯ ನಾಡು ಕರ್ನಾಟಕ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು, ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ, ವಿಶೇಷವಾಗಿ ಸರ್ಕಾರಕ್ಕೆ, ಯಾಕಂದರೆ ಬರ್ತಾರೆ ಅಂತ ಇದನ್ನು ರೆಡಿ ಮಾಡಿಕೊಂಡಿದ್ದೆ. ಊರ ಮುಂದೆ ಹಳ್ಳ ಹರಿಯುತ್ತಿರಲು ಒರೆಯಾವಿನ ಬೆನ್ನ ಹರಿಯಲದೇಕಯ್ಯ, ಬಿಜ್ಜಳನ ಭಂಡಾರವೆನಗೇಕಯ್ಯ. ಇದು ಬಸವಣ್ಣನ ತತ್ವ. ಹೌದಾ ಇಲ್ವಾ? ಬಿಜ್ಜಳನ ಭಂಡಾರ, ಈ ಸರ್ಕಾರದ ಹಣ ವ್ಯಕ್ತಿಗತವಾಗಿ ಲಂಚ ಸ್ವರೂಪವಾಗಿ ಪಡೆಯಲ್ಲ ಅಂತ ಬಸವ ಜಯಂತಿ ಎಂದು ಪ್ರಮಾಣ ಮಾಡಿ. ಕಾರಣ ಬಸವಣ್ಣ ಸಾಂಸ್ಕೃತಿಕ ನಾಯಕ, ಇಡೀ ದೇಶಕ್ಕೆ ಮಾದರಿಯಾಗಬೇಕು.
ಇಡೀ ಭಾರತ ದೇಶ ತನ್ನ ಸಂಸ್ಕೃತಿಯಲ್ಲಿ ಹೊರಟಿದೆ, ಮಂದಿರಗಳನ್ನು ಕಟ್ತಾ. ಇದನ್ನು ನಾನು ಕಾಮೆಂಟ್ ಅಂತಲ್ಲ, ಇದು ಸಂಸ್ಕೃತಿ ಅನ್ನೋದನ್ನು, ಕನ್ನಡಿಗರ ಸಂಸ್ಕೃತಿಯನ್ನು ಬಿತ್ತವ್ರು ಯಾರೀಗ? ಇಲ್ಲದೇ ಇದ್ರೆ ನಾವು ಕೂಡ ಇತಿಹಾಸದಲ್ಲಿ ಇಂಥದ್ದೊಂದು ಇತಿಹಾಸ ಇತ್ತು ಅಂತ ಆಗೋಗ್ತೇವೆ. ಹೀಗೆ ಇನ್ನೊಂದು ವಚನದಲ್ಲಿ ಆನೆ ಭಂಡಾರ ಲಾಯದ ಕುದುರೆಯ ಬೇಡುವವರಿಲ್ಲದೆ ನಾ ಬಡವನಾನೆಯ. ಅಲ್ಲಿಯ ಪ್ರಧಾನಮಂತ್ರಿ ಆದ ಬಸವಣ್ಣ ಹೇಳ್ತಾ ಇದ್ದಾರೆ, ಬೇಡುವವರಿಲ್ಲದೆ ಬಡವನಾದೇನಯ್ಯ. ನಾವಿವತ್ತೇನು ಮಾಡ್ತಾ ಇದ್ದೀವಿ? ಸರ್ಕಾರಕ್ಕೆ ಸ್ಟೇಟಸ್ ಕೊಡಿ, ಆ ಸ್ಟೇಟಸ್ ಕೊಡಿ, ಹಣ ಕೊಡಿ, ಮಠಕ್ಕೆ ಕೊಡಿ. ಬೇಕಾ ಇದು? ಕಾರಣ ಕೂಡಲ ಸಂಗಮ ದೇವನೇ ನಿನ್ನ ಹೃದಯದಲ್ಲಿರುವಾಗ ಮಹಾಲಿಂಗದ ಸಾಕ್ಷಿಯಾಗಿ ನಾವು ಬದುಕ್ತಾ ಇದ್ದೇವೆ ಅನ್ನೋ ಒಂದು ಮಾತಿನಲ್ಲಿ ಹೀಗೆ ಅನೇಕ. ಆಮೇಲೆ ನೀವು ಒಂದು ಪ್ರಶ್ನೆ ನನಗೆ ಕೇಳಲೇಬೇಕು. ಎಲ್ಲರೂ ಬಸವ ಜಯಂತಿ ಮಾಡ್ತಾರೆ, ನೀವು ವಿಶ್ವ ಬಸವ ಜಯಂತಿ ಅಂತ ಯಾಕೆ ಕರಿತೀರಿ? ತಾವು ಗಂಭೀರವಾಗಿ ಇದನ್ನು ಸುಮ್ಮನೆ ಬರೆಯೋಕ್ಕಾಗಲ್ಲ. ಅಲ್ಲಿಯೂ ಕೂಡ ಇವತ್ತು ನಾನು ಆಗಲೇ ಒಂದು ಮಾತು ಅಂದೆ, 68 ದೇಶಗಳು ನಮ್ಮ ಜೊತೆ ಇದ್ದಾವೆ. ಈಗ ಅದನ್ನು ಓದ್ತಾ ಕೂತರೆ ಸ್ವಲ್ಪ ಟೈಮ್ ಆಗ್ತದೆ. ಅಮೇರಿಕಾದಲ್ಲೇ ಸುಮ್ಮನೆ ಒಂದು ಸಾಂದರ್ಭಿಕವಾಗಿ ವೀರಶೈವ ಸಮಾಜ್ ಆಫ್ ನಾರ್ತ್ ಅಮೆರಿಕಾ, ವೀರಶೈವ ಸಮಾಜ್ ಯುನೈಟೆಡ್ ಕಿಂಗ್ಡಮ್, ನಾರ್ತ್ ಅಮೆರಿಕಾದಲ್ಲಿ ಜಾಕೋವಿಲಿಯಾ, ಮಿಚಿಗನ್, ಟೆಕ್ಸಸ್ ಎಲ್ಲ ಸಂಸ್ಥೆಗಳು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಮುಂದೆ ಅಲ್ಬಾಮಾದಲ್ಲಿ, ಆಲ್ಬರ್ಟಾದಲ್ಲಿ, ಆಸ್ಟಿನ್ನಲ್ಲಿ, ನಾರ್ದರ್ನ್ ಕ್ಯಾಲಿಫೋರ್ನಿಯಾ, ಸೆಂಟ್ರಲ್ ಕ್ಯಾಲಿಫೋರ್ನಿಯಾ, ಸೌದರ್ನ್ ಕ್ಯಾಲಿಫೋರ್ನಿಯಾ, ಕನೆಕ್ಟಿಕಟ್, ಚಿಕಾಗೋ, ಡಲಾಸ್ ಎಲ್ಲ ಕಡೆ ವಿಶ್ವ ಬಸವ ಜಯಂತಿಯನ್ನು ನಮ್ಮ ಮುಂದೆಗೆ ಆಚರಿಸ್ತಾ ಇರ್ತಕ್ಕಂಥ ಅಭಿಮಾನ ನಮಗಿದೆ. ಅಷ್ಟೇ ಅಲ್ಲದೆ ಪೂರ್ವಕ್ಕೆ ಬಂದರೆ ಬಸವ ಸಮಿತಿ ಆಫ್ ಆಸ್ಟ್ರೇಲೇಷಿಯಾ ಇಡೀ ಆಸ್ಟ್ರೇಲಿಯಾ ಖಂಡದ ಮೆಲ್ಬರ್ನ್ ಇರಲಿ, ನ್ಯೂಜಿಲೆಂಡ್ ಇರಲಿ, ಸಿಡ್ನಿ ಇರಲಿ, ಸಿಂಗಾಪುರ್ ಇರಲಿ, ಅಡಿಲೇಡ್ ಇರಲಿ, ಬ್ರಿಸ್ಬೇನ್ ಇರಲಿ, ಪರ್ತ್ ಇರಲಿ, ಪೆಸಿಫಿಕ್ ಏನ್ಸ್ ಇರಲಿ, ಹೀಗೆ ಎಲ್ಲ ಕಡೆ ನಡೀತಾ ಇದೆ. ಅಲ್ಲಿಗೂ ಅಲ್ಲ, ಮತ್ತು ಬಹ್ರೈನ್ನಲ್ಲಿ, ದುಬೈಯಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಾವು ಇವತ್ತು ಉಪನ್ಯಾಸ ಅವ್ರಿಗೂ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ವೀರಶೈವ ಸಮಾಜ ಆಫ್ ಯುನೈಟೆಡ್ ಕಿಂಗ್ಡಮ್, ಮಸ್ಕಟ್, ಹೀಗೆ ಪೋಲೆಂಡಲ್ಲಿ. ಇನ್ನೊಂದು ಭಾಳ ಸಂತೋಷದ ಇವತ್ತು ನಮಗೆ ಅಲಯನ್ಸ್ ಫ್ರಾಂಚೈಸಿನ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಚಿನ್ಮಯ್ ಚಿಗಟೇರಿ ಅವರು. ಇತ್ತೀಚೆಗೆ ಅವರು ಅಧ್ಯಕ್ಷರಾದ ದಿನ ನನಗೊಂದು ಸಂದೇಶ ಬಂತು. ಬಹುಭಾಷಾ ವಚನ ಅನುವಾದ ಯೋಜನೆಯ ಫ್ರೆಂಚ್ ಭಾಷೆ ಅನುವಾದ ಆಗಿದ್ದ ದಿನವೇ ಇವರು ನಮ್ಮ ಚಿನ್ಮಯ್ ಚಿಗಟೇರಿಯವರು ಅಧ್ಯಕ್ಷರಾದರು. ಅವರಿಗೆ ಅಭಿನಂದನೆಗೆ ನಾನು ಬೋಕೆ ಗೀಕೆ ತಂದಿದ್ದೆ. ಆಗ ನಮ್ಮ ನವೀನ್ ನಂಜಪ್ಪನವರು ಈ ಥರ ಬಂತು ಸರಿ, ಫೈನಲ್ ಆಗೋಯಿತು, ನಮ್ಮ ಫ್ರೆಂಚ್ ಪ್ರಕಟಣೆಗೆ ಹೋಗುತ್ತೆ ಹೇಳಿದ ತಕ್ಷಣ ಅವರು ಕಾನ್ಸುಲೇಟ್ ಜನರಲ್ ಅವ್ರಿಗೆ ಮಾತಾಡಿ, ಇದು ವಚನ ಅಂತಕ್ಕಂಥ ಫ್ರೆಂಚ್ ಭಾಷೆಯ ವಚನ ನಮ್ಮ ದೇಶದ ಜವಾಬ್ದಾರಿ ಅಂತ ಹೊತ್ಕೊಂಡಿದ್ದಾರೆ. ಈಗ ದೇಶದ 26 ಕಡೆಯಲ್ಲೂ ಅದು ಫ್ರೆಂಚ್ ವಚನಗಳು ಲೋಕಾರ್ಪಣೆ ಆಗ್ತವೆ. ಮುಂದಿನ ದಿನಗಳಲ್ಲಿ ಫ್ರಾನ್ಸಲ್ಲಿರ್ತಕ್ಕಂಥ ಎಲ್ಲ ಲೈಬ್ರರಿಗೂ ಕೂಡ ವಚನಗಳು ಹೋಗ್ತಾ ಇವೆ. ಇದು ಬಸವ ಸಮಿತಿ ನಿರಂತರವಾಗಿ ಈಗ 40 ಭಾಷೆಗಳಿಗೆ ಅನುವಾದ ಮಾಡಿದೆ. ಅದು ನನಗೇನು ದೊಡ್ಡದನ್ಸಲ್ಲ. ಬಸವಣ್ಣ ವಿಶ್ವಕ್ಕೆ ಮುಟ್ಟಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡವನಿಗೆ. ಆದರೂ ಕೂಡ ಜಪಾನ್ ಭಾಷೆಯಲ್ಲಿ ಸಂಪೂರ್ಣಗೊಂಡಿದೆ, ಜರ್ಮನಿ ಭಾಷೆಯಲ್ಲಿ ಸಂಪೂರ್ಣಗೊಂಡಿದೆ, ಸ್ಪ್ಯಾನಿಷ್ ಭಾಷೆಯಲ್ಲಿ ವಚನ ಸರ್ಕ್ಯೂಟ್ ಅಂತ ಒಂದು ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ. ಜರ್ಮನಿನವರು ಕೂಡ ಇದೇ ರೀತಿ ಫ್ರೆಂಚ್ ಥರ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕೆಲವೇ ದಿನದಲ್ಲಿ ಬಹುಶಃ ನಮ್ಮ ಬಸವ ಸಮಿತಿಯ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಅಥವಾ ರಾಷ್ಟ್ರಪತಿಗಳನ್ನು ಕರೆಸಿ ಜಗತ್ತಿನ 10 ಭಾಷೆಗಳನ್ನು ವಿಶ್ವಕ್ಕೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಸಂದರ್ಭವನ್ನು ಇಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೆಲವೇ ಜನ ಬಂದಿದ್ದೀರಿ, ಸಂತೋಷ. ಕಾರಣ ಅನೇಕ ಕಡೆ ಕಾರ್ಯಕ್ರಮ ಇದೆ. ಸುಮ್ಮನೆ ಶುಷ್ಕವಾಗಿ ಬಂದು ಚಪ್ಪಾಳೆ ಹೊಡೆದು ಸೀಟಿ ಹೊಡೆಯೋರಿಲ್ಲಿ ಈ ಅನುಭವ ಮಂಟಪದಲ್ಲಿ ಬೇಕಿಲ್ಲ ಅನ್ನೋ ಭಾವದೊಂದಿಗೆ ನಾನು ಮಾಡಿದೆ ಹೇಳ್ಕೊಳ್ಳೋರು ಸಾಕಷ್ಟಿದ್ದಾರೆ. ಆದರೆ ಬಸವ ಸಮಿತಿ ಎಂದೂ ನಮ್ಮ ವ್ಯಕ್ತಿಗತ ಪ್ರಸಾರ ನಾವು ಯಾರೂ ಮಾಡಿಲ್ಲ. ಎಲ್ಲೂ ಕೂಡ ನಮ್ಮ ಫೋಟೋಗಳು ಎಲ್ಲೂ ಬರಲ್ಲ. ಶರಣಾರ್ಥಿ. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಬಸವ ತತ್ವಗಳನ್ನು ಸಾರಿದ, ಶರಣ ಸಂಸ್ಕೃತಿಯನ್ನು ಬಿತ್ತಿದ ಹಾಗೂ ಬಸವ ಸಮಿತಿಯ ಕಾರ್ಯವೈಖರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಶ್ರೀ ಅರವಿಂದ್ ಜತ್ತಿ ಅಧ್ಯಕ್ಷರು ಬಸವ ಸಮಿತಿ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ
ಶ್ರೀ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆಯೊಂದಿಗೆ ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಕಾರ್ಯಕ್ರಮದ ಉದ್ಘಾಟಿಸಿದ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ ಶ್ರೀ ಕೆ ಮೋಹನ್ ದೇವ ಆಳ್ವಾರ್ ಅವರಿಗೆ, ಬೆಂಗಳೂರು ಹೈಗ್ರೌಂಡ್ನ ಮಾಜಿ ಕಾರ್ಪೊರೇಟರ್ ಮತ್ತು ಬಸವ ಸಮಿತಿ ಟ್ರಸ್ಟ್ನ ಚುನಾಯಿತ ಸದಸ್ಯರು. ಶ್ರೀ ಮೋಹನ್ ದೇವ ಆಳ್ವಾರ್ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯ ಇರ್ತದೆ. ಈ ಬೆಂಗಳೂರಿನ ಒಂದು ಹಿರಿಯ ಚೈತನ್ಯ ಅವರು. ಅವರ ತಂದೆಯವರು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಗಪ್ಪ ಆಳ್ವ ಅಂತ ಹೇಳ್ಬಿಟ್ಟು ಅವರು ಒಬ್ಬ ಮುಖ್ಯಮಂತ್ರಿ ಆಗಬೇಕಾದಂಥ ಅರ್ಹತೆ ಉಳ್ಳವರಾಗಿದ್ದರು. ಅವರು ಒಂದು ದಕ್ಷಿಣ ಕನ್ನಡದ ಫ್ರೀಡಮ್ ಫೈಟರ್ ಆಗಿ ಅವರ ಕುಟುಂಬವೆಲ್ಲವೂ ಅದರಲ್ಲಿ ಭಾಗಿಯಾಗಿತ್ತು. ಆಮೇಲೆ ಒಂದು 15-18 ವರ್ಷಗಳ ಕಾಲ 6-7 ಕ್ಯಾಬಿನೆಟ್ನಲ್ಲಿ ನಾಗಪ್ಪ ಆಳ್ವ ಅವರು ಸೀನಿಯರ್ ಮೋಸ್ಟ್ ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರ ಹಿರಿಯ ಪುತ್ರ ನಮ್ಮ ಡಾಕ್ಟರ್ ಮೋಹನ್ ದೇವ್ ಆಳ್ವ ಅವರು ತಮಗೆಲ್ಲರಿಗೂ ಪರಿಚಯ ಇದ್ದಂಗೆ ಅವರು ಇನ್ನೊಬ್ಬ ತಮ್ಮ ಡಾಕ್ಟರ್ ಜೀವನಕ್ಕಿಂತ ಮೊದಲು ಜಯಪ್ರಕಾಶ್ ಆಳ್ವ ಅವರು ನೆಕ್ಸ್ಟ್ ಇದ್ದಾರೆ. ಅವರು ಹೆಸರಾಂತ ವೈದ್ಯರಿದ್ದಾರೆ. ಮೂರನೇವರಾಗಿದ್ದವರೇ ಜೀವರಾಜ್ ಆಳ್ವ ಅವರು. ಈಗ ಅವರು ನಮ್ಮಲ್ಲಿಲ್ಲ, ದಿವಂಗತ ಜೀವರಾಜ್ ಆಳ್ವ ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಹೆಸರು ತಗೊಂಡ್ರು. ಹಾಗಾಗಿ ಮೋಹನ್ ದೇವ್ ಆಳ್ವ ಅವರು ನಮ್ಮ ಸ್ಟ್ಯಾಚ್ಯೂನ ನಾವೇನಿಲ್ಲಿ ಇನಾಗ್ರೇಟ್ ಮಾಡಬೇಕಾದ್ರೆ ಆ ಜಾಗವನ್ನು ಕೊಡಿಸಿದಂಥ ಮಹಾನುಭಾವರು. ಅವರು ಹೈಗ್ರೌಂಡ್ಸಿನ ಕಾರ್ಪೊರೇಟರ್ ಆಗಿ ಗೌರ್ಮೆಂಟ್ ಅಪಾಯಿಂಟೆಡ್ ಕಾರ್ಪೊರೇಟರ್ ಆಗಿದ್ದರು. ಆ ಸಮಯದಲ್ಲಿ ಮೊಯ್ಲಿ ಸಾಹೇಬರು ನಮ್ಮ ಮುಖ್ಯಮಂತ್ರಿ ಇದ್ದರು. ಹಾಗಾಗಿ ಅವರು ಸಾಕಷ್ಟು ಕಾಲ ಓಡಾಡಿ ಆ ಕೆಲಸವನ್ನು ಶೀಘ್ರದಲ್ಲಿ ನಮಗೆ ಮಾಡಿಸ್ಕೊಟ್ರು. ಆ ಕಾರಣದಿಂದ ನಮ್ಮ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿಯನ್ನು ಇಡಲಿಕ್ಕೆ ನಮಗೆ ಸಾಧ್ಯತೆ ಆಯಿತು. ಸೊ ಇಷ್ಟು ಅವರು ಬಸವ ಸಮಿತಿಗೆ ಸಲ್ಲಿಸಿದಂಥ ದೊಡ್ಡ ಸೇವೆ. ಹಾಗಾಗಿ ಇದು ಒಂದೇ ಅಲ್ಲ, ಅವರು ಇಲ್ಲದೇ ಇರೋ ಸಂಸ್ಥೆನೇ ಇಲ್ಲ. ಯಾವುದೇ ಸಂಸ್ಥೆ ತಗೊಳ್ಳಿ, ಅದರಲ್ಲಿ ಮೋಹನ್ ದೇವ್ ಆಳ್ವ ಅವರು ಮಿಥಿಕ್ ಸೊಸೈಟಿ ಇರ್ಬೋದು, ಗಾಯನ ಸಮಾಜ ಇರ್ಬೋದು, ಮಕ್ಕಳ ಕೂಟ ಇರ್ಬೋದು, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಈಗ ತಾನೇ ಹೇಳಿದಂಥ ಅಲಿಯನ್ಸ್ ಫ್ರಾನ್ಸೆ ಅಲ್ಲಿ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಅವರ ಒಂದು ಫಾಲೋವರೇ, ಅವರ ಶಿಷ್ಯನೇ ಚಿನ್ಮಯ ಚಿಕ್ಟೇರಿ. ಅವರು ಈ ಸಾರಿ ಅವರ ಅಧ್ಯಕ್ಷರನ್ನ ಅವರ ಆಶೀರ್ವಾದದಿಂದ ಮಾಡಿದ್ದಾರೆ. ಹೀಗಾಗಿ ಮೋಹನ್ ದೇವ್ ಆಳ್ವ ಅವರು ಈ ಹಿಮ್ಸೆಲ್ಫ್ ಈಸ್ ಅ ಲೆಜೆಂಡರಿ ಪರ್ಸನ್. ಅಷ್ಟೇ ಅವರು ಎಲೆಮರೆಯ ಕಾಯಿ ಅಂತ ಯಾರಿಗೂ ನಿಮಗೆ ಹೇಳ್ಕೊಳ್ಳಲ್ಲ. ಅವರು ಪ್ರಚಾರ ಪ್ರಿಯರೂ ಅಲ್ಲ. ಅವರು ಬಸವ ಸಮಿತಿಗೆ 25 ಲಕ್ಷ ರೂಪಾಯಿಗಳನ್ನು ದೇಣಿಗೆ ಕೊಟ್ಟಿದ್ದಾರೆ ಎಂಡೋಮೆಂಟ್ ಫಂಡ್ ಆಗಿ. ಅದು ಈ ವಯಸ್ಸಿನಲ್ಲಿ ಅವರಿಗೆ 85 ಹೆಚ್ಚು ಕಮ್ಮಿ ಇದೆ. ಆ ಸಮಯದಲ್ಲಿ ಯಾರಾದರೂ ತಮ್ಮ ರಿಸೋರ್ಸಸ್ನ ಕಾಪಾಡ್ಕೊತಾರೆ, ಅಲ್ಲೂ ಕೂಡ ಇವರು ಸ್ಯಾಕ್ರಿಫೈಸ್ ಮಾಡಿ ಆ ದಾನ ಮಾಡಿದ್ದಾರೆ. ಅದು 2 ವಿಚಾರಕ್ಕೆ ಅವರು ದಾನ ಕೊಟ್ಟಿದ್ದಾರೆ. ಅವರು ಪರಿಚಯನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಶ್ರೀ ಕೆ ಮೋಹನ್ ದೇವ್ ಆಳ್ವ ಅವರು ಲಿಂಗೈಕ್ಯ ಕೆ ನಾಗಪ್ಪ ಆಳ್ವಾರ್ ಅವರ ಸುಪುತ್ರರಾಗಿ ದಿನಾಂಕ 31/12/1939 ಜನಿಸಿದ್ದಾರೆ. ಇವರು ಪ್ರಸ್ತುತ MSR ನಗರ ಮತ್ತಿಕೆರೆ ಬೆಂಗಳೂರಿನಲ್ಲಿ
ವಾಸವಾಗಿದ್ದಾರೆ. ಸದಾಶಿವನಗರದಲ್ಲೆಲ್ಲ. ಅಲ್ಲಿಗೆ ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾದ ಮತ್ತಿಕೆರೆಯಲ್ಲಿದ್ದಾರೆ ಹೊರತು ಅವ್ರಿಗೇನು ಕಷ್ಟ ಇರಲಿಲ್ಲ. ಮನಸ್ಸು ಮಾಡಿದರೆ ಸದಾಶಿವನಗರದಲ್ಲೇ ದೊಡ್ಡ 5-6 ಬಂಗ್ಲೆ ಕಟ್ಕೋಬೋದಾಗಿತ್ತು. ಅದರ ಹಿಂದೆ ಬಿದ್ದಿಲ್ಲ. ಅವ್ರ ರಿಸೋರ್ಸಸ್ನ ದಾನ ಸತ್ಕಾರ್ಯಗಳಿಗೆ ಅವರು ದಾನ ಮಾಡುವ ಒಂದು ಮನಸ್ಥಿತಿ ಉಳ್ಳವರಾಗಿದ್ದಾರೆ. ಸನ್ಮಾನರು ಬೆಂಗಳೂರು ಹೈಗ್ರೌಂಡ್ಸ್ನ ಮಾಜಿ ಕಾರ್ಪೊರೇಟರ್ಗಳಾಗಿ ಸೇವೆ ಸಲ್ಲಿಸಿದ್ದು ಮತ್ತು ಕಳೆದ 4 ದಶಕಗಳಿಂದ ಬಸವ ಸಮಿತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದು, ಇವರು ಪ್ರಸ್ತುತ ಬಸವ ಸಮಿತಿ ಟ್ರಸ್ಟ್ನ ಚುನಾಯಿತ ಸದಸ್ಯರಾಗಿದ್ದಾರೆ ಹಾಗೂ ಬಸವ ಸಮಿತಿಯ ಕೇಂದ್ರೀಯ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಇವರು ಬೆಂಗಳೂರು ಗಾಯನ ಸಮಾಜ ಟ್ರಸ್ಟಿಗಳಾಗಿ ಮತ್ತು ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ಮಾನಿತರು ಅತ್ತಾವರಬೀಡು, ಕೋಳೂರು ಗುತ್ತ, ಶ್ರೀದೇವ ಆಳ್ವ ಹಾಗೂ ಕೊಡಮಾನ್ ಗುತ್ತ ಶ್ರೀಮತಿ ವಿಟ್ಟಮ್ಮ ಆಳ್ವ ಅವರ ಹೆಸರಿನಲ್ಲಿ ವಚನ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಪ್ರತಿ ವರ್ಷ ಒಬ್ಬರಿಗೆ 1 ಲಕ್ಷ ರೂಪಾಯಿಗಳ ಪ್ರಶಸ್ತಿ ನೀಡಲು 15 ಲಕ್ಷ ರೂಪಾಯಿಗಳನ್ನು ನಿಶ್ಚಿತ ಉದ್ದೇಶಕ್ಕಾಗಿ ದಾನ ದಾಸೋಹದ ರೂಪದಲ್ಲಿ ಬಸವ ಸಮಿತಿಗೆ ನೀಡಿರುತ್ತಾರೆ. ಆ ಮುಖೇನನೇ ಇವತ್ತಿನ ದಿವಸ 1 ಲಕ್ಷ ರೂಪಾಯಿಗಳ ಒಂದು ದತ್ತಿ ಏನು ಬಂದಿದೆ ಅದನ್ನೇ ನಾವು ಉತ್ತಂಗಿ ಚೆನ್ನಪ್ಪನವ್ರಿಗೆ, ನಮ್ಮ ತೋಟಪ್ಪನವ್ರಿಗೆ ನಾವು ಕೊಡ ಮಾಡ್ತಾ ಇದ್ದೇವೆ. ಅಲ್ಲದೆ ಇನ್ನೊಂದು ಅವರು ದೊಡ್ಡ ಫಾಲೋಯರ್ ಆಫ್ ಎಸ್ ನಿಜಲಿಂಗಪ್ಪನವರು, ಅವ್ರಿಗೆ ಭಾಳ ಸ್ಫೂರ್ತಿ ಕೊಟ್ಟವರು. ಹಾಗಾಗಿ ಅವರು ಇಷ್ಟು ಪ್ರಾಮಾಣಿಕ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಶ್ರೀ ಎಚ್ ನಿಜಲಿಂಗಪ್ಪ ಮತ್ತು ಶ್ರೀಮತಿ ಮುರುಗಮ್ಮ ಎಸ್ ನಿಜಲಿಂಗಪ್ಪ ಅವರ ಹೆಸರಿನಲ್ಲಿ ಬಸವ ಸಮಿತಿಯಲ್ಲಿ ದತ್ತಿ ಸ್ಥಾಪಿಸಿ ಅವರ ಜನ್ಮದಿನದ ತಿಂಗಳಿನಲ್ಲಿ ಕಾರ್ಯಕ್ರಮ ಆಯೋಜಿಸುವ ಸಲುವಾಗಿ 10 ಲಕ್ಷ ರೂಪಾಯಿಗಳನ್ನು ಬಸವ ಸಮಿತಿಗೆ ಇಡುಗಂಟಾಗಿ ನೀಡಿದ್ದಾರೆ. ಇಷ್ಟೊಂದು ಸತ್ಕಾರ್ಯಗಳನ್ನು ನಮ್ಮ ಸಂಸ್ಥೆಗೆ ಇಷ್ಟು ಮಾಡಿದ್ದಾರೆ. ಹಾಗಾಗಿ ಬೇರೆ ಸಂಸ್ಥೆಗಳಲ್ಲಿ ಏನೇನು ಮಾಡಿರ್ಬೋದು ಅಂತ ಅವ್ರು ಹೇಳಿಲ್ಲ. ತಾವೇ ರಿಸರ್ಚ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅಂಥ ದೊಡ್ಡ ವ್ಯಕ್ತಿತ್ವ ನಮ್ಮ ಮೋಹನ್ ದೇವ್ ಆಳ್ವ ಅವರದ್ದು. ಅವ್ರಿಗೆಲ್ಲರೂ ತಮ್ಮಿಂದ ನಮನ ಪೂರ್ವಕವಾಗಿ ಒಂದು ಚಪ್ಪಾಳೆಯನ್ನು ಹಾಕ್ತೀವಿ. ಅದೇ ರೀತಿ ಸಂಗಮ್ಮ ಜತ್ತಿಯವರ ಕೂಡ ಅವರ ಒಂದು ಬರ್ತ್ಡೇ ದಿವಸನೂ ಅವ್ರದ್ದು ಬಗ್ಗೆನೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಕೂಡ ಸೇರಿಸಿದ್ದಾರೆ. ನಾನು ಮರ್ತೋಯ್ತು, ಅದರೊಳಗೆ ಬರ್ಕೊಳ್ಳಲಿಲ್ಲ. ಅದು ಕೂಡ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಈ ಮೂಲಕವಾಗಿ ನಮ್ಮ ತೋಟಪ್ಪ ಅವರಿಗೆ ಇದನ್ನ ಸನ್ಮಾನ ಅವರಿಗೆ ಸಲ್ತಾ ಇದೆ. ಮುಂದಿನ ಕಾರ್ಯಕ್ರಮ ತಾವು ನಡೆಸ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ವಚನ ಸಂಗೀತ ಮತ್ತು ಕಲೆಗೆ ಸಲ್ಲಿಸುತ್ತಿರುವ ಅಪ್ರತಿಮ ಸೇವೆಗಾಗಿ ಅತ್ತಾವರ ಬೀಡು, ಕೋಳೂರು ಗುತ್ತು, ಶ್ರೀದೇವ ಆಳ್ವ ಹಾಗೂ ಕೊಡಮಾನ್ ಗುತ್ತು ಶ್ರೀಮತಿ ವಿಟ್ಟಮ್ಮ ಆಳ್ವರವರ ಸಂಸ್ಮರಣೆಯಲ್ಲಿ ವಚನ ಸಂಗೀತ ಮತ್ತು ಕಲೆಗೆ ಸಲ್ಲಿಸುತ್ತಿರುವ ಅಪ್ರತಿಮ ಸೇವೆಗಾಗಿ ಶ್ರೀ ತೋಟಪ್ಪ ಉತ್ತಂಗಿ ಚಿತ್ರದುರ್ಗ ಇವರಿಗೆ ಗೌರವ ಸಮರ್ಪಣೆಯಾಗಿ ರೂಪಾಯಿ 1 ಲಕ್ಷ ರುಗಳನ್ನು ಒಳಗೊಂಡ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಸನ್ಮಾನಿತರ ನುಡಿ ಶ್ರೀ ಕೆ ಮೋಹನ್ ದೇವ ಆಳ್ವಾರವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ವಿಶ್ವ ಬಸವ ಜಯಂತಿಯ ಒಂದು ಆಚರಣೆ
ಬಸವ ಸಮಿತಿಯಿಂದ ಸಂಪನ್ನಗೊಳ್ತಾ ಇದೆ. ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅರವಿಂದ ಜತ್ತಿಯವರು ಅದು ನಮ್ಮ ಅರವಿಂದಣ್ಣನವರನ್ನು ಹೇಗೆ ವರ್ಣಿಸುವುದಂದರೆ ಅದು ಒಂದು ವೃತ್ತ ಹೊಗಳಿಕೆ ಅಲ್ಲ, ಅದು ತನ್ನ ಜೀವನವನ್ನೇ ಈ ಬಸವ ಮಾರ್ಗಕ್ಕೆ ಒಂದು ಅರ್ಪಿಸಿದ ಒಂದು ಮಹಾನ್ ಕಾರ್ಯ. ನಾನು ಇದನ್ನು ಅವರಿಗೆ, ನನಗಿಂತವರು ವಯಸ್ಸಲ್ಲಿ ಕಿರಿಯರು, ಆದ್ದರಿಂದ ನನಗೆ ಅವರಿಗೆ ಹೇಳುವಂತಹ ಒಂದು ಅವಕಾಶ ಇದೆ ಅಂತ ನಾನು ಭಾವಿಸಿ ಅವರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಮುಖ್ಯವಾಗಿ ನಮ್ಮ ದೇಹಾರೋಗ್ಯ, ನಮ್ಮ ಆರೋಗ್ಯ, ಅಂದರೆ ನಮ್ಮನ್ನು ನಾವು ಪ್ರೀತಿಸಿದರೇ ಇಡೀ ಜಗತ್ತನ್ನು ಪ್ರೀತಿಸುವ ಶಕ್ತಿ ಬರ್ತದೆ. ಆದ್ದರಿಂದ ನಾನು ತಮ್ಮೆಲ್ಲರ ಮೂಲಕ ಅರವಿಂದಣ್ಣನವರಿಗೆ ನಿಮ್ಮೆಲ್ಲರ ಒಂದು ಹೃತ್ಪೂರ್ವಕ ಆಶೀರ್ವಾದ ಶಕ್ತಿಯನ್ನು ಅವರಿಗೆ ಕೋರ್ತಾ ಇದ್ದೀನಿ. ಈಗಾಗಲೇ ಹೇಳಿದ್ದಾರೆ. ಈಗ ನನಗೆ ಏನಾಗಿದೆ, ನಮ್ಮದು ಒಂದು ರಾಜಕೀಯದ ಮನೆ ಆಗಿರೋದ್ರಿಂದ ಈ ರಾಜಕೀಯಸ್ಥರ ಸಂಬಂಧ ಬರೋದು ಅದು ಸ್ವಾಭಾವಿಕ. ಹಾಗಾಗಿ ನಮಗೆ ಬೇರೆ ಬೇರೆ ರಾಜಕೀಯ ಧುರೀಣರ ಒಂದು ಸಂಪರ್ಕ ಪಡೆಯುವ ಅವಕಾಶ. ಉದಾಹರಣೆಗಾಗಿ ಇವರು ಪೂಜ್ಯ ಬಿ ಡಿ ಜತ್ತಿಯವರು, ಅವರ ಜೀವನವೇ ಅದೊಂದು ಶ್ರೇಷ್ಠ ಆದರ್ಶ. ಅದು ಒಬ್ಬ ಮನುಷ್ಯ ಹೇಗಿರಬೇಕು ಅಂತ ಹೇಳುವುದಕ್ಕೆ ಆ ಸರಳತೆ, ಅದನ್ನು ಏನು ಅದು ಈ ಅಧಿಕಾರ ಅವರಿಗೆ ಅಂದರೆ ಮುಖ್ಯವಾಗಿತ್ತು. ಅಂದರೆ ಬಸವಣ್ಣನವರು ಅಧಿಕಾರದಲ್ಲಿದ್ದವರು, ಇವರಿಗೂ ಅದೇ ಬಸವ ಅನ್ನುವ ಹೆಸರೇ, ಬಸಪ್ಪ ಅನ್ನುವ ಹೆಸರೇ ಇದೆ. ಆದ್ದರಿಂದ ಅದು ಬಹಳ ಅದು ಕಾಕತೀಯ ಅಲ್ಲ, ಅದು 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 ಹಾಗೆ ಆಗಲಿಕ್ಕೋಸ್ಕರನೇ ಅವರೆಲ್ಲ ಜನ್ಮ ತಳೆದದ್ದು. ಆದ್ದರಿಂದ ನನಗೇನೆಂದರೆ ಅವರ ಮತ್ತು ಮಾತೃಶ್ರೀ ಈಗ ತಾನೇ ಹೇಳಿದರು, ಈಗ ಸಂಗಮನವರಾಗಲಿ, ನಮ್ಮ ಶ್ರೀ ನಿಜಲಿಂಗಪ್ಪನವರ ಶ್ರೀಮತಿಯವರು, ಶ್ರೀಮತಿ ಇದು ಮುರಿಗೆಮ್ಮನವರಾಗಲಿ ಅಂತ ಒಂದು, ಮತ್ತು ನಮ್ಮ ತಾಯಿಯವರೇ ಆಗಲಿ, ಕಲ್ಯಾಣಿ ಆಳ್ವರು, ಅದು ಎಲ್ಲ ಅದೊಂದು ಅಂಥವರೇ ಹೆಚ್ಚು ಸಂಖ್ಯೆಯಲ್ಲಿ ಹುಟ್ಟಬೇಕು ಅಂತ ನಾನು ಆಶಿಸುವುದು. ನಾನಲ್ಲ, ನಾವೆಲ್ಲ ಆಶಿಸುವುದು. ಆದ್ದರಿಂದ ಇವತ್ತು ಏನಾಗಿದೆ, ಇದರಲ್ಲಿ ಕೆಲವು ಮಹನೀಯರ ಹೆಸರುಗಳನ್ನು ನಾನು ಸ್ಮರಿಸಬೇಕಾಗ್ತದೆ. ಉದಾಹರಣೆಗೆ ಪಿ ಶಿವಶಂಕರ್ ಅವರು ನನಗೆ ಬೆಂಗಳೂರಿಗೆ ಬಂದಾಗ ನನ್ನನ್ನು ಮೊದಲು ನಾನು ಮಂಗಳೂರಿನಲ್ಲಿ ಚಿಕ್ಕಂದಿನಲ್ಲೇ ಸ್ಕೌಟು, ತಂದೆಯವರು ಸೇರಿಸಿದ್ರು. ಇಲ್ಲಿ ಪುನಃ ಅವರು ನನ್ನನ್ನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಪಿ ಶಿವಶಂಕರ್ ಅವರು ಪುನಃ ಲೈಫ್ ಮೆಂಬರ್ ಮಾಡಿಸಿದರು. ಅವರು ನನಗೆ ಈ ರೇಣುಕಾಚಾರ್ಯ ಕಾಲೇಜಲ್ಲಿ ಅವರು ಲಾ ಕಾಲೇಜ್ ಪ್ರಿನ್ಸಿಪಾಲ್, ನಾನು ಅವರ ಸ್ಟೂಡೆಂಟು. ಅವರು ನಮಗೆ ಈ ಜೂರಿಸ್ಪ್ರೂಡೆನ್ಸ್ ಪಾಠ ಹೇಳ್ತಿದ್ದರು. ಅದ್ಭುತವಾದ ಒಬ್ಬ ಅಧ್ಯಾಪಕ. ಅದು
ಏನು ಅಂತ ಹೇಳೋದು ನೋಡಿ. ನಮ್ಮ ಅದೃಷ್ಟ ಎಲ್ಲ ಇದೆಲ್ಲ ಈ ಈ ಈ ಒಂದು ಸಣ್ಣ ಅವಧಿ, ಜನ್ಮ ಬಹಳ ಕಡಿಮೆ ನಮಗೆ, ಅದರಲ್ಲಿ ಎಂತೆಂಥವರನ್ನು ತೋರಿಸಿತ್ತು ಅಂತ ನನಗೆ. ಇದೇನಿದೊಂದು ಒಂದು ಸೋಜಿಗ ಅಂದರೆ ಅದು ಆಗಬೇಕಾದ್ದೇ ಏನಾಗಬೇಕೋ ಅದೇ ಆಗ್ತಾ ಇರ್ತದೆ. ಹಾಗೆಯೇ ಶ್ರೀಮಾನ್ ಕೊಂಡಜ್ಜಿ ಬಸಪ್ಪನವರು ಒಂದು ಬಹಳ ಆದರ್ಶ, ಒಂದು ದೊಡ್ಡ ಸಂಸಾರಿ, ಒಂದು ಮಾದರಿ ವ್ಯಕ್ತಿಯವರು. ಆಮೇಲೆ ಈ ನಮ್ಮ ಚಿಗಟೇರಿ ಮನೆತನದ ಹಿರಿಯರನ್ನು ನಾನು ಮರೆಯಲಿಕ್ಕಾಗುವುದಿಲ್ಲ. ಅದರಲ್ಲಿ ನನಗೆ ಆ ಮನೆತನದ ಒಬ್ಬ ಹಿರಿಯರು ನನಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಅವರು ಒಬ್ಬ ಮಾರ್ಗದರ್ಶಕರಾಗಿದ್ದರು. ಮತ್ತು ಆಮೇಲೆ ನನಗೆ ಈ ಧಾರವಾಡದಲ್ಲಿ ನಾನು ಓದ್ತಾ ಇರುವಾಗ ಈ ಮುರುಘಾ ಮಠದ ಮೃತ್ಯುಂಜಯ ಅಪ್ಪ ಅವರು ನನಗೆ ಅದು ಒಂದು ಸಾಕ್ಷಾತ್ ಶಿವಸ್ವರೂಪಿಯವರು. ಒಂದು ಒಂದು ಮಲಗಲಿಕ್ಕೆ ಒಂದು ಮಂಚ, ಅದಕ್ಕೆ ತಲೆದಿಬ್ಬು ಇಲ್ಲ, ನನ್ನನ್ನು ಪಕ್ಕದಲ್ಲಿ ಕೂತ್ಕೊಳಿಸೋದು. ಅದು ಎಂಥ ಒಂದು ಅದ್ಭುತ ವ್ಯಕ್ತಿ ಅಂದರೆ ಅವರು. ನಾನು ಧಾರವಾಡದಲ್ಲಿ ಎತ್ತಿನಗುಡ್ಡದಲ್ಲಿ ನಾನು ಒಕ್ಕಲ್ತನದ ಕಾಲೇಜಲ್ಲಿ ಓದ್ತಾ ಇದ್ದದ್ದು. ಅದು ಅಲ್ಲಿಗೆ ಅವರು ಹೇಳಿ ಕಳಿಸುವುದು, ಇವತ್ತು ಜೋಳದ ರಾಶಿ ದೊಡ್ಡನಗೌಡರು ಬರ್ತಾರೆ, ನೀನು ಬರಬೇಕು ಅಂತ. ಅದು ಆ ಜೋಳದ ರಾಶಿ ದೊಡ್ಡನಗೌಡರು ಎಂಥ ಅದ್ಭುತ ಒಂದು ಗಾಯಕ ಅಂದರೆ. ನಮ್ಮ ಅರವಿಂದಣ್ಣನವರು ಹೇಳಿದರು, ಯಾವುದನ್ನೇ ಆಗಲಿ ಒಂದು ಒಂದು ಪರಿವರ್ತನೆಗೋಸ್ಕರ ಮಾಡುವುದು ಅಂತ. ಜೋಳದ ರಾಶಿ ದೊಡ್ಡನಗೌಡರು ಅದನ್ನೇ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಇವರು ನಮ್ಮ ಮಲ್ಲಿಕಾರ್ಜುನ ಮನ್ಸೂರ್ ಅವರು, ಯಾಕಂದರೆ ನಾನು ಹೆಚ್ಚು ವಿವರಣೆ ಕೊಟ್ಟರೆ ಭಾಳ ಸಮಯ ಬೇಕಾಗ್ತದೆ. ಮತ್ತು ನಮ್ಮ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಮತ್ತು ನಮ್ಮ ಇನ್ನೊಬ್ಬರು ಅದ್ಭುತ, ಅದೇ ಬಸವರಾಜ ರಾಜಗುರು ಅವರು. ಅದು ಏನಾಗೋದು, ಬಸವರಾಜ ರಾಜಗುರು ಅವರು ಒಂದೊಂದು ಸಲ ನಮ್ಮ ಒಕ್ಕಲ್ತನದ ಕಾಲೇಜ್ ಹಾಸ್ಟೆಲ್ಗೆ ಬಂದು ಅಲ್ಲೇ ತಬ್ಲಾ, ಹಾರ್ಮೋನಿಯಂ ಎಲ್ಲ ಇಡೋರು. ಅಲ್ಲಿ ಕೆಲವು ಈ ವಚನಗಳಿಗೆ ರಾಗ ಸಂಯೋಜನೆ, ಅದೇ ತಾವು ಹೇಳಿದಿರಲ್ಲ, ಇದು ಎಂಥ ಒಂದು ಪುಣ್ಯ ನೋಡಿ. ಇದು ವಿವರಣೆ ಕೊಡ್ತಾ ಹೋದರೆ ಬಹಳ ಇದೆ. ಹಾಗೆ ಮತ್ತೊಂದು ನಮ್ಮ ರ್ಯಾಂಗ್ಲರ್ ದಾದಾ ಚಿಂತಪ್ಪ ಪಾವಟೆಯವರು, ಅದೊಂದು ವಿಶೇಷ ವ್ಯಕ್ತಿ. ಹಾಗೆ ನಮ್ಮ ತೋಂಟದ ಸಿದ್ಧಲಿಂಗ ಶ್ರೀಗಳು ಮತ್ತು ಎನ್ ರುದ್ರಯ್ಯನವರು ಅಂತ ಹಿರಿಯರೊಬ್ಬರು, ಅದು ಎಷ್ಟು ನನಗೆ ಸಹಾಯ ಮಾಡಿದ್ದಾರೆ ಅಂದರೆ ಅಷ್ಟಿಷ್ಟಲ್ಲ, ಆರ್ಥಿಕವಾಗಿಯೂ ಕೊಟ್ಟಿದ್ದರು, ಸಹಾಯ ಮಾಡಿದರು ಎಷ್ಟು ಜನರ. ಆಮೇಲೆ ಶಿವಾನಂದ ಶರ್ಮರು, ಈಗ RV ಟ್ರಸ್ಟ್ ಇದೆಯಲ್ಲ, ಅದಕ್ಕೆ ಶಿವಾನಂದ ಶರ್ಮರು ಮತ್ತು ನಮ್ಮ KM ನಂಜಪ್ಪನವರು ಇಬ್ಬರು ಆ ಕಾಲದಲ್ಲಿ ಬಹುಶಃ ಅದು ಬಹಳ ಸಣ್ಣ ಅಮೌಂಟು ಆ ಕಾಲದಲ್ಲಿ, ಆದರೆ ಅದಕ್ಕೆ ಭಾಳ ಬೆಲೆ. ಅವರು ಇಬ್ಬರು ಸೇರಿ ನನ್ನನ್ನು ಲೈಫ್ ಮೆಂಬರ್ ಮಾಡಿದ್ದು RV ಟ್ರಸ್ಟಿಗೆ. ಇದು ಏನು ಋಣಭಾರ. ಹಾಗೆ ನೇರಳೆ ಮಾದಯ್ಯನವರು ಅಂತ ಇದ್ದರು. ಆಮೇಲೆ HM ಚನ್ನಬಸಪ್ಪನವರು, ಆಮೇಲೆ ನಮ್ಮ ಆಸ್ಥಾನ್ ವಿದ್ವಾನ್ ಪಂಡಿತರತ್ನ ಶಿವಮೂರ್ತಿ ಶಾಸ್ತ್ರಿಗಳು,
ಈ ನಿಜವಾಗಿ ಈ ಬಸವ ಸಮಿತಿಗೆ ನಾನು ಮೆಂಬರ್ ಆಗಬೇಕಾದ್ರೆ ಆ ಫಾರ್ಮನ್ನು ಫಿಲ್ಲಪ್ ಮಾಡಿದ್ದು ಅವರು. ಇದು ಜತ್ತಿಯವರು ಹೇಳಿದ್ದಾರೆ. ಅದು ಅದು ಆಗ ಸರ್ಪಭೂಷಣ ಮಠವೇ ಇದಕ್ಕೆಲ್ಲ ಕೇಂದ್ರ. ಆಗ ಒಂದೊಂದು ಸಲ ನನ್ನನ್ನು ನೀವಿವತ್ತು ವಂದನಾರ್ಪಣೆ ಮಾಡಬೇಕು ಅಥವಾ ಸ್ವಾಗತ ಈ ಥರದ ಕೆಲಸಗಳನ್ನು ಕೊಡುತ್ತಿದ್ದರು. ಮತ್ತು ಹಾಗೆ ನಮ್ಮ ಇವರು ಒಂದು ಭೀಮಣ್ಣ ಖಂಡ್ರೆಯವರು, ಅವರೂ ಹಾಗೇನೆ ಭೀಮಣ್ಣ ಖಂಡ್ರೆಯವರು. ಆಮೇಲೆ ಶರಣ ರೆವರೆಂಡ್ ಚೆನ್ನಪ್ಪ ದಾನಿಯಲಪ್ಪ ಉತ್ತಂಗಿಯವರು. ಇವರ ಬಗ್ಗೆ ನಾನು ಏನು ಹೇಳೋದಂದರೆ ಹೆಚ್ಚು ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತದೆ. ನಾನು ಒಂದು ಸಲ ಅದಕ್ಕೆ ನಮ್ಮ SR ಗುಂಜಾಳು PhD ಡಾಕ್ಟ್ರೇಟ್ ಮಾಡಬೇಕು ಅಂತ ಕೇಳಿದಾಗ ನಾನು ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರಿಗೆ ಕೇಳಿದೆ, ಈ ಸರ್ವಜ್ಞ ಹೇಗೆ ಇದ್ದದ್ದು ಅಂತ ನೀವು ನನಗೆ ಹೇಳಬೇಕು ಅಂತ. ಅದಕ್ಕೆ ನನಗೆ ಹೇಳಿದರು, ಮೋಹನ್, ನೀನು 1 ವಾರದ ನಂತರ ನನ್ನನ್ನು ನೋಡು. ಈ ಥರ ನನಗೆ ಯಾರೂ ಕೇಳಿರಲಿಲ್ಲ. ನನಗೆ ಟೈಮ್ ಕೊಡು. 1 ವಾರ ಆದಮೇಲೆ ನನ್ನನ್ನು ನೀನು ನೋಡಬೇಕು. ನಾನು ಹೋದರೆ ಇವ್ರದ್ದೊಂದಿದು ಆ ಸರ್ವಜ್ಞ ಇದು ಹಾಕಿ ಒಂದು ಕೋಲ್ ಇಟ್ಕೊಂಡು ಇವರಲ್ಲಿ ಮಾಳಮಡ್ಡಿಯಲ್ಲಿ ಒಂದು ಸ್ಟುಡಿಯೋಗೆ ಹೋಗಿ ಆ ಥರದ ಡ್ರೆಸ್ ಮಾಡಿ, ಆ ಥರದ ಏನಿಲ್ಲ ಅದು ಏನು ನಾವು ಈಗ ಸರ್ವಜ್ಞನನ್ನು ನೋಡ್ತೇವೋ ಅದು ಇದು. ಮತ್ತು ಸರ್ವಜ್ಞನ ವಿಷಯದಲ್ಲಿ ಚಲನಚಿತ್ರ ಮಾಡುವಾಗಲೂ ನಾನು ನನ್ನ ಆತ್ಮೀಯರು ನರೇಂದ್ರ ಬಾಬು ಅಂತ, ಅವರು ಈ ಥರ ಆಳುವ ತಮಗೆ ಇವರೆಲ್ಲ ಚೆನ್ನಪ್ಪನವರು ಉತ್ತಂಗಿಯವರು ತಮ್ಮ ಭಾಳ ಪ್ರಿಯರು, ತೆಗಿಬೇಕು ಚಿತ್ರ. ನಾನು ಹೇಳಿದೆ, ಸರ್ವಜ್ಞನನ್ನು ನೀವು ಒಂದು ಇದು ಅವತಾರ ಅದು ಇದು ಅಂತ ವಿಜೃಂಭಿಸಬೇಡಿ. ಒಬ್ಬ ಸಾಮಾನ್ಯ ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ ಒಂದು ಶಕ್ತಿ ಅದು. ಮತ್ತು ಅದನ್ನು ನೀವು ಇದು ಮಾಡಬಾರ್ದು, ವರ್ಣರಂಜಿತವಾಗಿ ತೋರಿಸಬಾರದು ಅಂದೆ. ಆಯಿತು ಅಂತೇಳಿ ಉತ್ತಂಗಿಯವರ ಹತ್ರ ಹೇಳಿ ಅವ್ರದ್ದೆಲ್ಲ ಕೊಟ್ಟದ್ದಾಯಿತು. ಆಮೇಲೆ ಅದು ಚಿತ್ರ ಫೇಲ್ ಆಯಿತು. ಆಮೇಲೆ ತಂದೆಯವರೇನು ಮಾಡಿದರು, ಅದನ್ನು ನಿಜಲಿಂಗಪ್ಪನವರು ಜತ್ತಿಯವರು ಮರ್ತೋಗಿದೆ ನನಗೆ, ಅದನ್ನು ಸರ್ಕಾರದವರೇ ತಗೊಂಡು ಬಿಟ್ಟರು, ಸರ್ವಜ್ಞ ಮೂರ್ತಿ ಚಿತ್ರ. ಆದ್ದರಿಂದ ನಾನು ಇವತ್ತು ತುಂಬ ಜನ ನಮ್ಮ ಸಿದ್ದಣ್ಣ ಲಂಗೋಟಿಯವರು ಮತ್ತು ಕಾನೂನು ತಜ್ಞರು, ಎಲ್ಲ ವಿದ್ವಾಂಸರು, ಎಲ್ಲ ಶರಣರು ಎಲ್ಲರೂ ಸೇರಿದ್ದಾರೆ ಇವತ್ತು. ನನ್ನನ್ನು ನನಗೆ ಒಂದು ಬಸವ ಮಾರ್ಗದಲ್ಲಿ ಸರಿಯಾಗಿ ನಡಿ ಅಂತ ಒಂದು ಎಚ್ಚರಿಕೆ ಗಂಟೆ ಬಾರಿಸಿದ್ದಾರೆ. ಅದು ನಾನು ಎಲ್ಲ ಮಾಡಿ ನನ್ನ ಅತ್ಯಂತ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂದರೆ ಕೊನೆಯದಾಗಿ ನಾನು ಏನು ಅಂದರೆ, ಜೈ ಬಸವ, ಜೈ ಕರ್ನಾಟಕ, ಜೈ ಹಿಂದ್, ಜೈ ಜಗತ್ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀ ಕೆ ಮೋಹನ್ ದೇವ ಆಳ್ವಾರ್ ಅವರಿಗೆ ಧನ್ಯವಾದಗಳು, ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೀಗೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಹಾಗೂ ಬಸವ ಸಮಿತಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಅದರ ಪರಿಚಯವನ್ನ ಮಾಡಿಕೊಡ್ತಿದ್ದಾರೆ ಶ್ರೀ ಅವಿನಾಶ್ ಪಾಳೆಗಾರ್ ಅವರು, ಧರ್ಮದರ್ಶಿಗಳು, ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ. ಬಸವ ಸಮಿತಿಯವರಿಗೆ ಇವತ್ತು ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಶ್ರೀ ಶಿವರುದ್ರ ಸ್ವಾಮಿಗಳೇ,
ಬಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಅರವಿಂದ್ ಜತ್ತಿಯವರವರೇ, ಶ್ರೀಮತಿ ರಾಣಿ ಸತೀಶ್ರವರೇ, ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ರವರೇ, ಶ್ರೀ ಪ್ರಭುದೇವ್ ಚಿಗಟೇರಿಯವರವರೇ, ಶ್ರೀ ಮಹಾಂತೇಶ್ ಬಿರಾದರ್ರವರೇ, ಶ್ರೀ ಮುದ್ನಾಳ್ರವರೇ, ಶ್ರೀ ಮೋಹನ್ ದೇವ ಆಳ್ವಾರವರೇ ಹಾಗೂ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಮಿಸುತ್ತಾ, ಅಂತಾರಾಷ್ಟ್ರೀಯ ಲಿಂಗಾಯತ್ ಯುವ ವೇದಿಕೆ ಹುಟ್ಟಿದಂಥ ಸ್ಥಳ ಇದು. 2013ರಲ್ಲಿ ನಾವು ಐಲೈಫ್ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಬಸವ ಸಮಿತಿ ನಮಗೆ ಮೊದಲನೇ ದಿನದಿಂದ ಕೂಡ ಇದು ಹೇಳಿದ್ರೆ ಅತಿಶಯೋಕ್ತಿ ಆಗದು, ಬಸವ ಸಮಿತಿ ಹ್ಯಾಸ್ ಬೀನ್ ಅವರ್ GPS. ಸೊ ನಮಗೆ ಮಾರ್ಗದರ್ಶನ ಮಾಡ್ತಾ ದೇ ಬಿನ್ ಮೆಂಟ್ರಿಂಗ್ ಅಸ್ ಫ್ರಮ್ ದ ಡೇ ಒನ್. Particularly, I am greatly indebted, my entire organization is indebted to Shri Arvind Jati ji and Shri Prabhudev Chikteri ji for having mentored and guided us and supported us. iLife has been established in the year 2013 to empower the Lingayat youth economically. ಆರ್ಥಿಕವಾಗಿ ನಮ್ಮ ಸಮಾಜ ಸದೃಢ ಆಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ನಮ್ಮ ಐಲೈಫ್ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಈ ಎಲ್ಲ ಕಡೆಗೆ ಚಾಪ್ಟರ್ಸ್ನ ಹೊಂದಿದೆ. ಮತ್ತು ನಾವು ಸದ್ಯದಲ್ಲೇ ದುಬೈ ಹಾಗೂ ಬೆಳಗಾಮಲ್ಲೂ ಕೂಡ ಈ ಚಾಪ್ಟರ್ಸನ್ನು ಶುರು ಮಾಡೋರಿದ್ದೀವಿ. ನಮ್ಮ ಐಲೈಫಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೋತೀವಿ. ಅದರಲ್ಲಿ ಐಶೇರ್ ಅಂದರೆ ಜ್ಞಾನ ದಾಸೋಹ ಇದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಐನೆಟ್ ಅಂತ ಬಿಸ್ನೆಸ್ ನೆಟ್ವರ್ಕಿಂಗ್ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಐಲೀಡ್ ಅಂತ ಲೀಡರ್ಶಿಪ್, ನಮ್ಮ ಸಮಾಜದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಅಚೀವರ್ಸ್ ಇರ್ತಾರೆ, ಅವರನ್ನು ಕರೆಸಿ ಅವರಿಂದ ಅವ್ರ ಜರ್ನಿ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನನ ನಾವು ಮಾಡ್ತೀವಿ. ಐಕೇರ್ ಅಂತ ದಾಸೋಹ ಮಾಡೋದು ನಮ್ಮ ಸಮಾಜಕ್ಕೆ ಸಹಜವಾಗಿ ಬಂದಂತಹ ಒಂದು ಗುಣ. ಸೊ ಹಾಗಾಗಿ ಸಮಾಜಕ್ಕೆ ವಾಪಸ್ ಕೊಡುವಂಥ ಕಾರ್ಯಕ್ರಮ ಐಕೇರ್ ನಮ್ಮ ಐಲೈಫ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ನಾವು ಕಾರ್ಯಕ್ರಮನ ನಡೆಸ್ತೇವೆ. ಇಲ್ಲಿವರೆಗೂ ಐಲೈಫಲ್ಲಿ ಕಳೆದ 13 ವರ್ಷದಿಂದ ನಮ್ಮ ಮೆಂಬರ್ಸಿನ ನಡುವೆ ಸರಿಸುಮಾರು 5,000 ಕೋಟಿಯಷ್ಟು ವ್ಯಾಪಾರ ನಡೆದಿದೆ. 3,000ಕ್ಕೂ ಅಧಿಕ ಸದಸ್ಯರು ಹೊಂದಿದ್ದು, ಐಲೈಫ್ ಡಾಕ್ಟರ್ಸ್ ಅನ್ನುವ ಒಂದು ಗ್ರೂಪ್ ಇದೆ ನಮ್ಮಲ್ಲಿ. 1,300 ಡಾಕ್ಟರ್ಸ್ ಈ ನಮ್ಮ ಗ್ರೂಪ್ನಲ್ಲಿದ್ದಾರೆ. ವಿಶ್ವಾದ್ಯಂತ ಇರುವಂತಹ ಡಾಕ್ಟರ್ಸ್ ಮೆಂಬರ್ಸ್ ಈಗ ನಮ್ಮ ಗ್ರೂಪಲ್ಲಿದ್ದಾರೆ. ಐಲೈಫ್ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಒಂದು ಐಲೈಫಿನ ಇನ್ನೊಂದು ಅಂಗ. ಸಮಾಜಕ್ಕೆ ವಾಪಸ್ ಕೊಡಬೇಕಾದಂಥ ಕಾರ್ಯಕ್ರಮಗಳನ್ನ ನಾವು ಐಲೈಫ್ ಟ್ರಸ್ಟ್ ಮುಖಾಂತರ ಮಾಡ್ತೀವಿ. ಐಲೈಫ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ಮುಖ್ಯವಾಗಿ 2 ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಟ್ರೀ ಪ್ಲಾಂಟೇಷನ್, ಮರಗಳನ್ನ ಬೆಳೆಸುವಂಥದ್ದು. ಕೇವಲ ಸಸಿಯನ್ನು ನೆಟ್ಟಿ ಅಲ್ಲೊಂದು ಫೋಟೋ ತೆಗೆದು ಬಿಡುವಂಥದ್ದಲ್ಲ, ಆ ಸಸಿ ಮರವಾಗಿ ನಿಲ್ಲುವ ತನಕ ಅದನ್ನು ಆರೈಕೆ ಮಾಡಿ ನಾವು ನೋಡ್ಕೊಳ್ತೀವಿ. ಇಲ್ಲಿವರೆಗೂ 8,500ಕ್ಕಿಂತ ಹೆಚ್ಚು ಮರಗಳನ್ನ ಬೆಳೆಸಿರುವಂಥ ಶ್ರೇಯಸ್ಸು ಐಲೈಫ್ ಟ್ರಸ್ಟಿಗಿದೆ. ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ. ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಗರ್ಲ್ ಚಿಲ್ಡ್ರನ್. ಈ 2 ಹೆಚ್ಚಿನ ಮಹತ್ವ ಕೊಟ್ಟು ಕಾರ್ಯಕ್ರಮ ನಡೆಸುವಂಥದ್ದು ಐಲೈಫ್ ಚಾರಿಟಬಲ್ ಟ್ರಸ್ಟ್. ಹಾಗೆಯೇ ಐಲೈಫ್ ಚಾರಿಟಬಲ್ ಟ್ರಸ್ಟ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ನ ಸತತವಾಗಿ 2023 ಬೆಂಗಳೂರಿನಲ್ಲಿ, 2024 ಹುಬ್ಬಳ್ಳಿಯಲ್ಲಿ, 2025 ಮೈಸೂರಿನಲ್ಲಿ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ಮಾಡ್ತಿರುವಂಥ ಬಸವ ಸಮಿತಿಯವರು ಹಾಗೂ ಅರವಿಂದ್ ಜತ್ತಿಯವರು, ಶ್ರೀಯುತ ಪ್ರಭಾಕರ್ ಕೋರೆ ಅವರು, ಶ್ರೀಯುತ MB ಪಾಟೀಲ್ ಅವರು, ವಿಶೇಷವಾಗಿ ನಮ್ಮ ಪ್ರಪ್ರಥಮ ಬಿಸ್ನೆಸ್ ಕಾನ್ಕ್ಲೇವಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಮಾಡಿ ತನು ಮನ ಧನದಿಂದ ಸಹಕಾರ ನೀಡಿದಂಥ MB ಪಾಟೀಲ್ ಅವ್ರನ್ನ ಖಂಡಿತ ನಾನು ನೆನೆಸ್ಕೋಬೇಕು. ಹಾಗೆಯೇ ಶ್ರೀ ವಿಜಯ್ ಸಂಕೇಶ್ವರ್ ಅವರು, ಶ್ರೀ ಜಯಂತ್ ಉಂಬರ್ವಾಡಿ ಅವರು, ಇವರೆಲ್ಲರೂ ಸಹಿತ ನಮ್ಮ ಬಿಸ್ನೆಸ್ ಕಾನ್ಕ್ಲೇವಿನ ಯಶಸ್ಸಿಗೆ ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಐಲೈಫು ಇಲ್ಲಿವರೆಗೂ 13 ವರ್ಷದಲ್ಲಿ ನಾವು ನಡೆದು ಬಂದಿದೆ ಹಾದಿಗೆ ಬಸವ ತತ್ವ ಅನುಭವ ಮಂಟಪ ನಮಗೆ ಸ್ಫೂರ್ತಿಯಾಗಿ ಉಳಿದಿದೆ. ಕಾಯಕ ಅನ್ನೋದನ್ನು ನಮ್ಮ ಒನ್ ಆಫ್ ದಿ ಫೌಂಡಿಂಗ್ ಪ್ರಿನ್ಸಿಪಲ್ಸ್. ನಮ್ಮ ಸಮಾಜದಲ್ಲಿ ಎಲ್ಲರನ್ನೂ ಒಂದು ಕಾಯಕ ಕಟ್ಕೋಬೇಕು,
ಲೆಟ್ ಅಸ್ ಆಲ್ ನಾಟ್ ರಿಮೈನ್ ಜಾಬ್ ಸೀಕರ್ಸ್, ಲೆಟ್ ಅಸ್ ಬಿಕಮ್ ಜಾಬ್ ಗಿವರ್ಸ್. ಅದು ಒಂದು ನಮ್ಮ ಐಲೈಫಿನ ಮೂಲ ಉದ್ದೇಶ. ಯಾವುದೇ ಒಂದು ಸಮಾಜಕ್ಕೆ ನಾವು 3 ಉದ್ದೇಶಗಳು ಬಹಳ ಮುಖ್ಯ. ಒಂದು ಆಧ್ಯಾತ್ಮ, ಬಸವ ಸಮಿತಿ ಇರೋ ಮಠಾಧೀಶರು ಇವರೆಲ್ಲರನ್ನು ಆಧ್ಯಾತ್ಮ ನಮಗೆ ಆ ಒಂದು ಬಸವಪಥ ಇದರ ಮಾರ್ಗದರ್ಶನ ಮಾಡಲಿಲ್ಲ ಅಂತಂದರೆ ಅದು ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಸಮಾಜದಿಂದ ರಾಜಕೀಯ ಬೇಕು, ಧುರೀಣರು ಬೇಕು, ನಾಯಕರು ಬೇಕು, ಅದನ್ನು ಸಮಾಜವನ್ನು ಗಟ್ಟಿಪಡಿಸಲಿಕ್ಕೆ. 3ನೇದು ನಾನು ಅಂದ್ಕೊಳ್ಳೋದು ವ್ಯಾಪಾರ ಬೇಕು. ಸೊ ಈ ಒಂದು 3ನೇ ಕಾರ್ಯಕ್ರಮದಲ್ಲಿ ಐಲೈಫ್, ಈ ಮಾತು ಹೇಳಿದ್ರೆ ತಪ್ಪಾಗೋದು, ಐಲೈಫ್ ಈಸ್ ದೇರ್ ಫಾರ್ ವ್ಯಾಪಾರ ದಾಸೋಹ. ಸೊ ನಾವು ಈ ದಾಸೋಹದ ಮಂಟಪವನ್ನು, ವ್ಯಾಪಾರದ ದಾಸೋಹದ ಮಂಟಪ ಐಲೈಫ್ ಸ್ಥಾಪನೆ ಮಾಡಿದೆ. ಇಟ್ ಈಸ್ ಎ ಬಿಗ್ ಆಪರ್ಚುನಿಟಿ. ಐ ವುಡ್ ಅಗೇನ್ ಲೈಕ್ ಟು express my heartfelt thank on behalf of all the family of iLifers to Shri Arvind Jati ji and Prabhu ji and the entire Basu Samiti. We thank you very much for giving us this opportunity to talk about iLife, sir. I would now like to request Dr. Chinmay, Preeti and Sunil to please come on stage and offer a small memento to all the members on the dais, please. And also Arvind ji, we would like to mention that our fellow iLife member Shri Shankar Gowda Patil, who is here amongst us, is from iLife. We are going to contribute 50,000 rupees to the 5 lakhs that you are donating to the government. So that also I would like to make an announcement today. ಮುಂದಿನ ಕಾರ್ಯಕ್ರಮ ಬಸವ ಸಮಿತಿಯ ಪ್ರಕಟಣೆಗಳ ಲೋಕಾರ್ಪಣೆ. ಶ್ರೀ ಮಹಾಂತೇಶ್ ಬಿರಾದಾರ್ ಅವರು, ಆಪ್ತ ಕಾರ್ಯದರ್ಶಿಗಳು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಂದ ಪ್ರಕಟಣೆಗಳ ಲೋಕಾರ್ಪಣೆ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ವಚನ ಸಂಪುಟ ಫ್ರೆಂಚ್ ಭಾಷೆ, ನೇಪಾಳಿ ಭಾಷೆ ಮತ್ತು ತಮಿಳು ಭಾಷೆಗೆ ಲೋಕಾರ್ಪಣೆಯಾಗುತ್ತಿದೆ. ಸಾಂದರ್ಭಿಕವಾಗಿ ಫ್ರೆಂಚ್ ಭಾಷೆಯ ವಚನ ಸಂಪುಟ ಈಗ ವಿಶ್ವ ಬಸವ ಜಯಂತಿಯ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗುತ್ತಿರುವುದು ಐತಿಹಾಸಿಕ ಕ್ಷಣ. ಸಾಂದರ್ಭಿಕವಾಗಿ ಮುಂಬರುವ ದಿನಗಳಲ್ಲೂ ಕೂಡ ಜರ್ಮನಿ, ಸ್ಪ್ಯಾನಿಷ್, ಚೈನೀಸ್, ಜಪಾನೀಸ್ ಭಾಷೆಗಳಲ್ಲಿ ವಚನಗಳು ಲೋಕಾರ್ಪಣೆಗೊಳ್ಳುತ್ತಿದೆ. ಬಹುಭಾಷಾ ವಚನ ಅನುವಾದ ಯೋಜನೆ ಅಡಿಯಲ್ಲಿ 10 ವಿದೇಶಿ ಭಾಷೆಗಳನ್ನು ಸೇರಿಸಿ 40 ಭಾಷೆಗಳಿಗೆ ಅನುವಾದ ಮಾಡಿಸಿರುವುದು ಬಸವ ಸಮಿತಿಯ ಇತಿಹಾಸ. ಜೋರಾದ ಚಪ್ಪಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ.
ಬಸವ ಸಮಿತಿಯು ಜ್ಞಾನ ದಾಸೋಹದ ಮಹತ್ ಕಾರ್ಯದಲ್ಲಿ ಜಂಗಮಗೊಂಡಿದೆ ಎಂದು ಹೇಳಲು ಸಂತೋಷವಾಗುತ್ತಿದೆ. ಈಗ ಕೃತಿಗಳ ಆನ್ಲೈನ್ ಕೃತಿಗಳ ಬಿಡುಗಡೆ ಶ್ರೀ ಅರವಿಂದ್ ಜತ್ತಿ ಸರ್ ಅವರಿಂದ. ಜಗತ್ತಿನಾದ್ಯಂತ ಈ ಗ್ರಂಥಗಳನ್ನು ನೋಡಲಿ ಅಂತ ಹೇಳಿ ಪ್ರಥಮ ಬಾರಿಗೆ ನಾವು ಇ ಬುಕ್ ಅನ್ನು ಸ್ಥಾಪಿಸಿದ್ದೇವೆ. ಇದು ಫ್ರೆಂಚ್ ಬುಕ್ ಇ ಬುಕ್ ಆಗಿ ಈಗ ಫ್ರಾನ್ಸ್ ಭಾಷೆ ಗೊತ್ತಿರೋರಿಗೆ, ಹೀಗೆ ಇನ್ಮೇಲೆ ನಾವೇನು 40 ಭಾಷೆಗಳನ್ನು ಮಾಡಿದ್ದೇವೆ, ಅಷ್ಟೂ ಕೂಡ ಇ ಬುಕ್ನಲ್ಲಿ ಲಭ್ಯ ಆಗ್ತದೆ. ಈಗ ಓದೋರು ಕಡಿಮೆ ಆಗ್ತಾ ಇದ್ದಾರೆ, ನಮ್ಮ ಪ್ರಕಟಣೆಗಳು ಬಹಳ ಬೆಳೀತಾ ಇದೆ ದಾಸ್ತಾನು. ಅದಕ್ಕೆ ಈ ಪದ್ಧತಿಯನ್ನು ಪ್ರಥಮ ಬಾರಿಗೆ ನಮ್ಮ ಡಿಜಿಟಲ್ ಕಮಿಟಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಮಗೂ ಭಾಳ ಸಂತೋಷ ಇದೆ. ಎಲ್ಲ ಪುಸ್ತಕಗಳ ಪರಿಚಯ ನಾನು ಮಾಡೋದಿಲ್ಲ. ವಚನ ಸಂಪುಟ ಫ್ರೆಂಚ್ ಭಾಷೆ, ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಸಿದ್ಧಗೊಂಡಿರೋದು. ಬಸವ ಸಮಿತಿ ಕೇವಲ ಬೆಂಗಳೂರಿನಲ್ಲಿಲ್ಲ. ನೇಪಾಳಿ ಭಾಷೆ ಉತ್ತರ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಈ ಪುಸ್ತಕ ಸಿದ್ಧ ಆಗಿರೋದು. ತದನಂತರ ತಮಿಳಂತೂ ತಮಿಳುನಾಡು ಚೆನ್ನೈನಲ್ಲಾಗಿರೋದು. ಮಹಾಜ್ಞಾನಿ ಚನ್ನಬಸವಣ್ಣನವರ 108 ವಚನಗಳು ಕೇವಲ ಜನರಿಗೆ ಅರ್ಥ ಆಗಲ್ಲ ಅಂಥೇಳಿ ಭಾವಾರ್ಥವನ್ನು ಸಿದ್ಧ ಮಾಡಿಕೊಟ್ಟವರು ನಮ್ಮ ಸಿದ್ದಣ್ಣ ಲಂಗೋಟಿ ಅಣ್ಣವರು, ಇಲ್ಲೇ ಲೇಖಕರಿದ್ದಾರೆ. ತದನಂತರ ಅಕ್ಕಮಹಾದೇವಿಯ 108 ವಚನಗಳನ್ನು ಭಾವಾರ್ಥದೊಂದಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಅಕ್ಕ ಕಲ್ಯಾಣಮ್ಮ ಲಂಗೋಟಿಯವರು ಇಲ್ಲಿದ್ದಾರೆ. ಆಮೇಲೆ ಮುಕ್ತಾ ಕಾಗಲಿಯವರು, ನಮ್ಮ DM ಚಂದ್ರಶೇಖರ್ರವರು ಬರೆದಿರ್ತಕ್ಕಂಥ ಬಸವೇಶ್ವರ ಅನ್ನೋದಕ್ಕೆ ಭಾಳ ಅದ್ಭುತವಾಗಿ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು, ಬರೀ ನಾವು ಇತ್ತೀಚೆಗೆ ಸಮಾಜ ಅದು ಇದು ಏನೇನೋ ಗೊಂದಾಟಗಳಲ್ಲಿ ಮಾಡ್ತಿರ್ತೀವಿ, ನಾವು ಹಿಂದೂಗಳು, ನೀವು ಅವರು ಇವರು ಅಂಥೇಳಿ. ಅದರ ಬಗ್ಗೆ ಎಲ್ಲರಿಗೂ ಒಂದು ಸ್ವಚ್ಛ ಅರಿವು ಮೂಡಲಿ ಅಂತ ಹೇಳಿ ಪಾಶ್ಚಿಮಾತ್ಯ ತತ್ವದರ್ಶನ ಮತ್ತು ಲಿಂಗಾಯತ ತತ್ವದರ್ಶನ, ಭಾರತದ ಧರ್ಮಗಳು, ಭಾರತದಲ್ಲಿ 10 ಧರ್ಮ ಇವೆ, ಅದರಲ್ಲಿ ಲಿಂಗಾಯತ 9ನೇ ಧರ್ಮವಾಗಿ ಕಾಣಿಸ್ಕೊಳ್ತದೆ. ಈ ಲಿಂಗಾಯತಕ್ಕೂ ಉಳಿದ 9 ಧರ್ಮಗಳಿಗೂ ಇರುವ ವ್ಯತ್ಯಾಸವನ್ನು ಆ ಗ್ರಂಥದ ಮೂಲಕ ನೀವು ನೋಡಬೇಕು. ಈಗ ಅನಾವಶ್ಯಕವಾಗಿ ವೀರಶೈವ ಲಿಂಗಾಯತ ಗೊಂದಲಗಳಿಗೆ ಏನಾದರೂ ತೆರೆ ಎಳೆಯಬಹುದಾದರೆ ಆ ಪುಸ್ತಕ ತೆರೆ ಎಳೆಯುತ್ತೆ. ಕಾರಣ ಮೊದಲಿನ 4 ಗ್ರಂಥಗಳೇನಿವೆ, ಧರ್ಮಗಳೇನಿವೆ, ಅವು ವೈದಿಕ ಸಂಸ್ಕೃತಿ. ಆಮೇಲೆ ಸಾಂಖ್ಯ ದರ್ಶನ ಆದ ಮೇಲೆ ಬೌದ್ಧ ಧರ್ಮ ಬರ್ತದೆ, ಮಹಾವೀರರ ಜೈನ ಧರ್ಮ ಬರ್ತದೆ, ಲಿಂಗಾಯತ ಧರ್ಮ ಬರ್ತದೆ, ಸಿಖ್ ಧರ್ಮ. ಇದು 4 ಅವೈದಿಕ ಧರ್ಮ. ಈಗ ಅನಾವಶ್ಯಕವಾಗಿ ವೈದಿಕ ಧರ್ಮದ ಆ ಒಂದು ವಿಷಯಗಳನ್ನು ಅವೈದಿಕದಲ್ಲಿ ಸೇರಿಸಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದಲ್ಲ, ಅನೇಕ ವರ್ಷಗಳಿಂದ ಸಾಕಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಇನ್ನು ಕೆಲವೇ ದಿನಗಳಲ್ಲಿ 10 ವಾಲ್ಯೂಮ್ಸ್ ತರ್ತಾ ಇದ್ದೀವಿ. ವಚನಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಹೊಲಸು ಮಾಡಿದ್ದಾರೆ ಅವುಗಳನ್ನೆಲ್ಲ ತೆಗೆದುಹಾಕಿ ನೈಜ ವಚನಗಳು, ಅದು ಬಸವ ಸಮಿತಿ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಸಿದ್ಧ ಆಗ್ತದೆ. ಅನಂತರ ರಿಲಿಜನ್ ಆ್ಯಂಡ್ ಫಿಲಾಸಫಿ ಆಫ್ ಶೂನ್ಯ ಸಂಪಾದನೆ ಅಂಥೇಳಿ ಡಾಕ್ಟರ್ ಬಸವರಾಜ ನಾಯ್ಕರ್ರವರು, DM ಚಂದ್ರಶೇಖರ್ ಅವರು ರಚಿಸಿದ ಬಸವಣ್ಣ ಇಂಗ್ಲೀಷ್ ಕೃತಿ, ಅಕ್ಕಮಹಾದೇವಿಯ ಬ್ರೈಡ್ ಆಫ್ ಗಾಡ್ ಅನ್ನೋ ಒಂದು ಕಾದಂಬರಿ ಕೂಡ ಇವತ್ತು ಇಲ್ಲಿ ಲೋಕಾರ್ಪಣೆ ಆಗಿದೆ. ನಾವು ಮಾಡ್ತೇವೆ, ತಾವೆಲ್ಲ ತಗೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕೆ ನಿಮ್ಮ ಕೆಳಗೇನೆ 1 ಕೋಟಿ ರೂಪಾಯಿ ಪುಸ್ತಕ ನಾವು ಸಿದ್ಧಪಡಿಸಿದ್ದೇವೆ. ಅದೆಲ್ಲ ಎಲ್ರಿಗೂ ಮುಟ್ಲಿ. ನೀವು ಬರೀ ತಗೊಳ್ಳಿ ಅಂತ ಅಪೇಕ್ಷೆ ಇಲ್ಲ. ನೀವು ಮದುವೆಗಳಿಗೆ ಹೋದಾಗ ಈ ಗ್ರಂಥಗಳನ್ನು ತಗೊಂಡು ಏನೋ ಒಂದು ಫ್ಲವರ್ ಬೌಕೆಗೆ 500-600 ಖರ್ಚು ಮಾಡ್ತಾ ಇರ್ತೀರಿ. ಅಂಥದ್ರಲ್ಲಿ ಪುಸ್ತಕಗಳನ್ನು ಕೊಟ್ಟರೆ ಅದರ ಮೂಲಕ ಜ್ಞಾನದಾಸೋಹ ಆಗುತ್ತದೆ. ಶರಣಾರ್ಥಿ. ಕೃತಿಗಳನ್ನು ಪರಿಚಯಿಸಿದಂತಹ ಶ್ರೀ ಅರವಿಂದ್ ಜತ್ತಿ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಮಹಾಂತೇಶ್ ಬಿರಾದಾರ್ ಅವರು ಆಪ್ತ ಕಾರ್ಯದರ್ಶಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಸವಣ್ಣನವರನ್ನು ಸ್ಮರಿಸಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸಿ, ಜತ್ತಿ ಸಾಹೇಬ್ರೆ,
ಚಿಗಟೇರಿ ಅವರೇ, ಇಬ್ಬರು ತಾಯಂದಿರೆ ಹಾಗೂ ಗೆಳೆಯ ಅವಿನಾಶ್ ಪಾಳೆಗಾರ್ ಅವರೇ. ಇವತ್ತು ಏನೋ ಹೂವಿನ ಜೊತೆ ನಾರು ಸ್ವರ್ಗ ಹೋಯ್ತು ಅಂಥೇಳಿ ಹಂಗೆ ನಾನು ಆಕಸ್ಮಿಕವಾಗಿ ಕಾರ್ಯಕ್ರಮ ಬಂದವನಿಗೆ ಜತ್ತಿ ಸಾಹೇಬರು ಮೇಲ್ಗಡೆ ಕರೆದು ಕೂಡಿಸಿ ನನ್ನಿಂದ ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಹಚ್ಚಿದ್ರು. ಥ್ಯಾಂಕ್ ಯು ಸರ್. ಒಬ್ಬೊಬ್ಬರ ಕಾಲದೊಳಗೆ ಒಂದೊಂದು ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ. ಜತ್ತಿ ಸಾಹೇಬರು ಭಾಳ ಹಿಂದೆ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ಈ ಜಾಗವನ್ನು ಕೊಟ್ಟು ಬಸವ ಸಮಿತಿಯನ್ನು ಹುಟ್ಟು ಹಾಕಿರ್ತಿದ್ರೆ ಬಹುತೇಕ ವಿಶ್ವದ 50 ಭಾಷೆಗಳಿಗೆ ಬಸವಣ್ಣ ಹೋಗ್ತಾ ಇರಲಿಲ್ವೇನೋ ಅಂತಹ ಮಹಾನ್ ಕೆಲಸಕ್ಕೆ ಅವರು ಭಾಳ ಹಿಂದೆನೇ ಆ ಹಿರಿಯ ಚೇತನವನ್ನು ಸಹಿತ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನನ್ನ ಪಕ್ಕದಲ್ಲಿ 93 ವರ್ಷ ಹಿರಿಯರು ಲೀಲಾದೇವಿ ಆರ್ ಪ್ರಸಾದ್ ಅವರು ಕುಂತಿದ್ದಾರೆ. ಅವರ ಉತ್ಸಾಹವನ್ನು ನಾವು ನೋಡಬೇಕು. ಇವತ್ತು ವಿಜಯಪುರಕ್ಕೆ ಅಕ್ಕಮಹಾದೇವಿ ಮೇಳಾ ವಿಶ್ವವಿದ್ಯಾಲಯ ಅಂತ ಹೆಸರು ಬಂತು. ಆ ಹೆಸರು ಬರಲಿಕ್ಕೆ ಕಾರಣರು ಇವರು. ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ರಾಯರೆಡ್ಡಿ ಅವರು ಅವ್ರ ಹೆಸರು ಇಟ್ಟಿರ್ಬೋದು, ಆದರೆ ಅವ್ರು ಇಡ್ಲಿಕ್ಕೆ ಅವರಿಗೆ ಸಿಟ್ಟು ತರಿಸಲಿಕ್ಕೆ ಕಾರಣರಾದಂಥದ್ದು ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಹೇಳ್ತೇನೆ. ವಿಜಾಪುರದಲ್ಲಿ ಒಂದು ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಕದಳಿ ವೇದಿಕೆ ಮಹಿಳೆಯರ ಒಂದು ಕಾರ್ಯಕ್ರಮ ಇತ್ತು. 13ರಿಂದ 18, 16ನೇ ಇಸ್ವಿ ಕಾಣಿಸುತ್ತೆ. ಎಂ ಬಿ ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿ ಮುಂದಿನ ಕಾರ್ಯಕ್ರಮದ ನಿತ್ಯ ಅವರು ಎದ್ದು ನಿಂತು ಹೊರಟಾಗ ಇವರು ವೇದಿಕೆ ಮೇಲೆ ಇದ್ರು ಅಮ್ಮವರು. ಇವರು ಜೋರಾಗಿ ಹೇಳಿದ್ರು, ಮಂತ್ರಿಗಳೇ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಹೆಸರು ಇಡ್ಬೇಕಂತ. ಇಡ್ತೀವಿ ಅಂತ ಹೇಳಿ ಅವ್ರು ಹೊರಟರು. ಇವರು ಸಿಟ್ಟಿಗೆ ಬಂದು ಏನಂದ್ರು, ಬಹಳ ಜನ ಮಂತ್ರಿಗಳು ಇದೇ ರೀತಿ ಇಡ್ತೀನಿ ಅಂದಿದ್ದಾರೆ, ಆದ್ರೆ ಯಾರೂ ಇಟ್ಟಿಲ್ಲ ಅಂತ ಬಹಳ ಆಕ್ರೋಶ ಭರಿತವಾಗಿ ಹೇಳಿದರು. ಅವರು ಹೋಗಿದ್ರು ಕೆಳಗೆ, ಅವ್ರಿಗೆ ಬಹಳ ಸಿಟ್ಟು ಬಂತು. ಸ್ವಾಭಾವಿಕವಾಗಿ ಏನು ಬಹಿರಂಗವಾಗಿ ಈ ರೀತಿ ಬರ್ತಾರಂತ. ಬಹಳ ಜನ ಮಂತ್ರಿಗಳು ಹೋಗಿರ್ಬೋದು, ಬೇರೆ ಮಂತ್ರಿಗಳು ಬೇರೆ, ಆದ್ರೆ ನಾನು ಮಂತ್ರಿನೇ ಬೇರೆ, ನಾನು ಇಟ್ಟೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಅದು ಮುಂದೆ ಕಾರ್ಯರೂಪಕ್ಕೆ ಬಂತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಂದೊಂದು ಕಾಲದಲ್ಲಿ ಒಂದೊಂದು ಸಂದರ್ಭದಲ್ಲಿ ಸ್ವಲ್ಪ ಆಕ್ರೋಶನ ಕೂಡ ಕೆಲಸ ಆಗ್ತದೆ. ಅದಕ್ಕೆ ಇವತ್ತು ಅಕ್ಕಮಹಾದೇವಿ ಹೆಸರು ಶಾಶ್ವತವಾಗಿ ಇಡ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಬೆಳಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಎಂ ಬಿ ಪಾಟೀಲ್ ಸಾಹೇಬರೊಟ್ಟಿಗೆ ಹೋದಾಗ ನಾವು ಕೂಡಲ ಸಂಗಮಕ್ಕೆ ಹೋಗ್ತೀವಿ ಬಸವ ಜಯಂತಿಗೆ, ಆದರೆ ಬಸವಣ್ಣನ ಐಕ್ಯ ಮಂಟಪಕ್ಕೆ ಆಗೋದಿಲ್ಲ. ಲಂಗೋಟಿ ಸಾಹೇಬರು ಇದ್ದಾರೆ. ನಾವು ಅಲ್ಲೇ ಸಂಗಮೇಶ್ವರ ಗುಡಿಗೆ ನಮಸ್ಕಾರ ಮಾಡಿ ಸೀದಾ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಯಾಕಂದ್ರೆ ವಯಸ್ಸಾದವರಿಗೆ, VIP ಗಳಿಗೆ ಕೆಳಗಡೆ ಇಳಿದು ಹೋಗಿ ದರ್ಶನ ಮಾಡಿ ಮೇಲ್ಗಡೆ ಬರಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಮಹಾದೇವ್ ಹೊರಟ್ಟಿಯವರು ಒಂದು ಪತ್ರವನ್ನ ಒಂದು ತಿಂಗಳ ಹಿಂದೆ ಬರೆದಿದ್ರು. ಇಡೀ ಐಕ್ಯ ಮಂಟಪದ ವಿನ್ಯಾಸ ಸರಿಯಾಗಿಲ್ಲ, ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗಿ ಎಲ್ಲರೂ ಸಹಿತ ಐಕ್ಯ ಮಂಟಪದ ಹತ್ತಿರಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗೋ ರೀತಿ ಅದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥ ಬಹಳ ಅದ್ಭುತವಾದಂಥ ಒಂದು ವಿಚಾರವನ್ನು ಅವರು ಎತ್ತಿದ್ದಾರೆ. ಅದು ಮಾನ್ಯ ಸಚಿವರ ಇವತ್ತು ತಲೆಯಲ್ಲಿದೆ, ಜೊತೆಗೆ ಹೋಗಿದ್ದಾರೆ. ಕೂಡಲ ಸಂಗಮದಲ್ಲಿ ಬಸವಣ್ಣನ ಆಶೀರ್ವಾದದಿಂದ ಅದಾದರೆ ಹೆಚ್ಚಿನ ಜನ ನೇರವಾಗಿ ಐಕ್ಯ ಮಂಟಪದ ದರ್ಶನಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಅವ್ರು ಯಾರು ಸಹಿತ ನಮ್ಮನ್ನು ಐಕ್ಯ ಮಂಟಪದ ಕಡೆನೇ ಬಿಡೋದಿಲ್ಲ. ಎಲ್ಲರನ್ನೂ ಇಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದಿಂದನೇ ವಾಪಸ್ ಕಳಿಸ್ತಕ್ಕಂಥ ಕೆಲಸ 12ನೇ ಶತಮಾನದಿಂದನೂ ಅದು ನಡೆದಿದೆ, ಇವತ್ತಿಗೂ ನಡೆದಿದೆ. ಯಾಕಂದ್ರೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಅದನ್ನ ನಾವು ಗಮನಿಸಿದ್ದೇವೆ. ಅದೇ ರೀತಿ ಮೊನ್ನೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮೈಸೂರು ರಸ್ತೆಯಲ್ಲಿ ಕುಂಬಳಗೂಡಿನ ಹತ್ರ ಎಡಗಡೆ ನಮ್ಮ ಮಾತೆ ಮಾದೇವಿಯವರು ಸ್ಥಾಪಿಸಿದಂಥ ಒಂದು ಬೃಹತ್ ಆದಂಥ ಬಸವಣ್ಣನ ಮೂರ್ತಿ ಕೆಲಸ ಅದು ಅರ್ಧಕ್ಕನೆ ನಿಂತಿದೆ. ಅವರು ಲಿಂಗೈಕ್ಯರಾದ ನಂತರ ಅದು ಬಹುತೇಕ ಬಹಳಷ್ಟು ಕಷ್ಟದಲ್ಲಿ ಅವರು ಮುಂದುವರಿಸಲಿಕ್ಕೆ ಕಷ್ಟವನ್ನು ಪಡ್ತಾ ಇದ್ದಾರೆ. ಅದನ್ನು ನೋಡಿದ ತಕ್ಷಣ ನಮ್ಮ ಮಂತ್ರಿಗಳು ಇದು ಯಾಕಿದೆ ಎಷ್ಟು ಅಂತೇನೆಲ್ಲ ಕೇಳಿದರು. ನಮ್ಮ ಜೊತೆಗೆ ನಮ್ಮ ಮೇಯರ್ ಆಗಿದ್ದಂಥ ಪುಟ್ಟಣ್ಣ ಅವರು, ಆಮೇಲೆ ನಮ್ಮ ಮೇಯರ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದರು. ಅವ್ರು ಹೇಳಿದ್ರು ಸುಮಾರು ಒಂದು 2 ರಿಂದ 3 ಕೋಟಿ ಆಗ್ತದಂತ ಹೇಳಿ. ಇಲ್ಲ, ನಾನು ಇಮಿಡಿಯೇಟಾಗಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ನಾಳೆನೇ 1 ಕೋಟಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಇನ್ನೂ 2 ಕೋಟಿ ಅವ್ರು ಬೆಳಗ್ಗೆ ಹೇಳಿದ್ರು, ಇನ್ನೂ 2 ಕೋಟಿ ಕೊಟ್ಟು ಆ ಬಸವಣ್ಣನ ಕೆಲಸವನ್ನು, ಯಾಕಂದ್ರೆ ಇಷ್ಟು ಜನ ಸಾವಿರಾರು ಜನ ಹೆದ್ದಾರಿ ಮೇಲೆ ಸಂಚರಿಸ್ತಾರ, ಯಾರಿಗೆ ಯಾಕೂ ಇದನ್ನ ವಿಚಾರ ಬರಲಿಲ್ಲ, ಇದನ್ನ ಕಂಪ್ಲೀಟ್ ಅಂತಕ್ಕಂಥದ್ದು ಬಂತು. ಅದನ್ನ ಬಹುತೇಕ ಕಂಪ್ಲೀಟು ಅದು ಮುಂದಿನ ದಿನಗಳಲ್ಲಿ ಆಗಲಿ. ಮತ್ತು ಭಾಳ ಮುಖ್ಯವಾಗಿ ಜತ್ತಿ ಸಾಹೇಬರು ಕನ್ಸ್ಟ್ರಕ್ಟಿವ್ ವರ್ಕ್ ಏನು ಮಾಡ್ತಾ ಇದ್ದಾರೆ,
ಇವತ್ತು ಕೂಡ ಮಣ್ಣಿನ ಬಜೆಟ್ ಸಂದರ್ಭದಲ್ಲಿ ನಾವೊಂದು ಪ್ರಯತ್ನವನ್ನು ಮಾಡಿದ್ವಿ. ಬಜೆಟ್ ಸಂದರ್ಭದಲ್ಲಿ ಜತ್ತಿ ಸಾಹೇಬರು ಬಂದು ಎಂ ಬಿ ಪಾಟೀಲ್ ಸಾಹೇಬ್ರ ಜೊತೆ ಮೀಟಿಂಗ್ ಮಾಡಿ ನಾವೊಂದಿಷ್ಟು ಏನಾದರೂ ಈ ಬಜೆಟ್ನಲ್ಲಿ ಹೊಸದಾಗಿ ಬಸವಣ್ಣನ ಕೆಲಸಕ್ಕೆ ನಾವು ಒಂದು ಪ್ರಾಜೆಕ್ಟನ್ನು ಹಾಕೊಳ್ಳೋಣ ಅಂತಂದಾಗ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಕೇಳೋಣ, ಸಣ್ಣದು ಬೇಡ ಅಂಥೇಳಿ ಒಂದು ದೊಡ್ಡ ಸಭೆನ ಮಾಡಿದ್ವಿ. ಎಲ್ಲ ಪ್ರಮುಖರದು ಮತ್ತು ಎಲ್ಲ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳಲ್ಲಿ ಹೋಗಿ ಸುಮಾರು 5 ಬೇಡಿಕೆಗಳನ್ನು ನಾವು ದೊಡ್ಡ ಬೇಡಿಕೆಗಳನ್ನು ಇಟ್ಟಿದ್ವಿ. ಅದರಲ್ಲಿ ಕೇವಲ ಈಗ ಒಂದು ಬೇಡಿಕೆ ಬೆಂಗಳೂರಿನ ಇದೇನು ಅಂತಾರಾಷ್ಟ್ರೀಯ ಇವತ್ತು ಪಟ್ಟಣ ಇದೆ, ನಗರ ಇದೆ ಬೆಂಗಳೂರು, ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಬಸವ ಸ್ಪಿರಿಚುವಲ್ ಆ್ಯಂಡ್ ನಮ್ಮದು ವಚನ ಲಿಟ್ರೇಚರ್ ಸೆಂಟರ್ ಅಂತ ಹೇಳಿ ಇಲ್ಲಿ ಮಾಡಬೇಕು ಅಂಥೇಳಿ ನಾವು ಒಂದು ಅದರೊಳಗೆ 5 ಬೇಡಿಕೆಯಲ್ಲಿ ಅದೊಂದು ಬೇಡಿಕೆ ಆಗಿತ್ತು. ಸರ್ಕಾರ ಅದಕ್ಕೆ ಮಣ್ಣಿನ ಬಜೆಟ್ನಲ್ಲಿ ತಾತ್ವಿಕವಾದಂಥ ಒಪ್ಪಿಗೆಯನ್ನು ನೀಡಿದೆ. ಬಸವ ಸಮಿತಿಯವರು ನಾವು ಅದನ್ನು ಮುಂದಾಗಿ ನಿಂತು ಆ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಜತ್ತಿ ಸಾಹೇಬರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರ ಮುಖದಲ್ಲೇ ಆ ಸಮ್ಮತಿ ಇತ್ತು ಅಂಥೇಳಿ ನಾನು ಭಾವಿಸ್ತಾ, ಇವತ್ತು ಭಾಳ ಮುಖ್ಯವಾಗಿ ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ನಾಯಕ ಆಗಿದ್ದಾನೆ. ಬಸವಣ್ಣನ ವಿಚಾರಗಳು ನೋಡ್ರಿ, ಅವರು ಮೋಹನ್ ದೇವ್ ಆಳ್ವ ಅವ್ರಿಗೆ ಕರೆದು ಪ್ರಶಸ್ತಿ ಕೊಟ್ಟ ಮೇಲೆ ಎಷ್ಟು ಚೆನ್ನಾಗಿ ಅವರು 25 ಲಕ್ಷ ರೂಪಾಯಿಗಳನ್ನು ಕೊಟ್ಟು, ಎಷ್ಟು ಅವರು ಮೊದಲೇ ಕೊಟ್ಟಿದ್ರು, ಪೂರ್ಣ ತುಂಬಿದ ಕೊಡ ಇದ್ದಂಗೆ. ನಮ್ಮ ಕಡೆ ಎಲ್ಲ ನೋಡ್ಬೇಕು, ನಾವು ಮಠಗಳಲ್ಲಿ ಅಥವಾ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಚೇರ್ ಕೊಟ್ಟರೆ ಅದ್ರ ಹಿಂದ್ಗಡೆ ದೊಡ್ಡ ಹೆಸರು ಹಾಕಿರ್ತೀವಿ ನಾವು. ಆಮೇಲೆ ಫ್ಯಾನ್ ಹಾಕಿದ್ರೆ ಫ್ಯಾನಿಗೂ ಸಹಿತ ಕಾಣಿಕೆ ಅಂತ ಹೇಳಿ ನಮ್ಮ ಹೆಸರು ಬರೆದಿರ್ತೀವಿ. 25 ಲಕ್ಷ ಕೊಟ್ಟರು ಸಹಿತ ಎಷ್ಟು ತೃಪ್ತಿ ಭಾವ ಅವರಲ್ಲಿತ್ತು. ಅಂಥವ್ರನ್ನ ಕರೆಸಿ, ಅಂದ್ರೆ ಬಸವಣ್ಣ ಅಂದ್ರೆ ಕೇವಲ ಲಿಂಗಾಯತರಿಗಲ್ಲ, ನಾಗಪ್ಪ ಆಳ್ವ ಅವರು ಭಾಳ ದೊಡ್ಡ ಹೆಸರು. ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಕರ್ನಾಟಕದಲ್ಲಿ ಭಾಳ ದೊಡ್ಡ ಹೆಸರು. ಅವರ ಸುಪುತ್ರರು ಮೋಹನ್ ದೇವ ಆಳ್ವ ಅವರು, ಅವರನ್ನು ಕರೆಸಿ ಗೌರವಿಸಿದ್ದೀರಿ. ನನಗೂ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತನಾಡ್ತೀನಿ. ಧನ್ಯವಾದ. ಶ್ರೀ ಮಹಾಂತೇಶ್ ಬಿರಾದಾರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಆಶೀರ್ವಚನ. ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ, ಬೆಂಗಳೂರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಬಸವ ಸಮಿತಿಯ ವಿಶ್ವ ಬಸವ ಜಯಂತಿಯ ಕಾರ್ಯಕ್ರಮ ನಿಮ್ಮೆಲ್ಲರ ಅಭಿಮಾನ ಮತ್ತು ಹಾರೈಕೆಗಳೊಂದಿಗೆ ಅಪ್ಪ ಬಸವಣ್ಣನವರ ಪ್ರೇರಣೆಯಂತೆ ಸಾಂಗಮಂಗಲಪ್ರದವಾಗಿ ಮುಕ್ತಾಯಕ್ಕೆ ಬಂದಿದೆ. ಇಲ್ಲಿ ಮಾತನಾಡ್ತಕ್ಕಂಥದ್ದೇನೂ ಇಲ್ಲ. ವಾಸ್ತವವಾಗಿ ಹೇಳೋದಾದರೆ ಇಲ್ಲಿ ಸನ್ಮಾನಿತರಾಗಿರ್ತಕ್ಕಂಥವರು ನಮ್ಮ ತೋಟಪ್ಪ ಉತ್ತಂಗಿಯವರಾಗ್ಬೋದು. ಅವರ ಸಂಗೀತದಲ್ಲಿ ಅವರ ಸಾಧನೆ ಬಹಳ ಅದ್ಭುತವಾಗಿರುವಂಥದ್ದು, ಎಲ್ಲರ ಮನದಲ್ಲಿರುವಂಥ ಕತ್ತಲೆಯನ್ನು ಕಳೆದವರು. ಅದೇ ರೀತಿ ತಮ್ಮ ಬಸವಣ್ಣನವರ ಒಂದು ನಂಬಿಕೆ ಮತ್ತು ವ್ಯವಸ್ಥೆಯಲ್ಲಿ ಮೋಹನ್ ದೇವ ಆಳ್ವ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಸವ ಸಮಿತಿ ವಚನ ಗಾಯನ ಮಾಡಿದಂಥವರಿಗೆ ಸನ್ಮಾನ ಮಾಡಬೇಕು ಅಂತ ಅನ್ನುವಂಥ ಒಂದು ವ್ಯವಸ್ಥೆ, ಮತ್ತು ಸಂಗವ ಜತ್ತಿಯವರ ಹೆಸರಿನಲ್ಲಿ ಒಂದೇನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಈ ರೀತಿ ಅವರ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡು ಬಸವ ಸಮಿತಿಗೆ ದಾನಿಗಳಾಗಿ ಬಂದಂಥವರು, ಅವ್ರಿಗೊಂದು ಸನ್ಮಾನ ನಾವು ಮಾಡಿದ್ದೇವೆ. ಇದು ಬಸವಣ್ಣನವರ ತತ್ವ, ಮಾತನಾಡೋದಲ್ಲ ಮಾಡುವುದು. ಹೀಗಾಗಿ ಅದರ ಬಗ್ಗೆ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಅರವಿಂದ ಅಣ್ಣ ಅವರು ಏನು ಹೇಳಿದ್ರು ಆ ಮಾತನ್ನು ನಾವು ಯಾವತ್ತೂ ಜ್ಞಾಪಕ ಇಟ್ಟುಕೊಂಡು ಬಸವ ತತ್ವವನ್ನು ನಾವು ಆಚರಿಸಿ ನಾವು ಬಸವಾಭಿಮಾನಿಗಳಲ್ಲ ಬಸವ ಅನುಯಾಯಿಗಳಾಗಬೇಕು ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಈ ಬಗ್ಗೆ ಇವತ್ತು ಸದ್ದುಗದ್ದಲವಿಲ್ಲದ ಸಾಧನೆಯನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಈ ಮಾತು ಹೇಳಿದ ಮೇಲೆ ಅಪ್ಪ ಬಸವಣ್ಣನ ಮಾತುಗಳನ್ನು ಈ ದಿವಸ ನಾವು ಸಂಪೂರ್ಣವಾಗಿ ವಚನ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಪ್ರಜ್ಞಾಪ್ರಭುತ್ವವನ್ನು ಜಾಗೃತಗೊಳಿಸುವಂಥ ಕಾಲ ಮೂಡಿ ಬರಲಿ. ಖಂಡಿತ ಒಳ್ಳೆಯ ಕಾಲ ಬರ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಈಗ ನಮಗೆ ದುಃಖ ದುಗುಡ ದುಮ್ಮಾನ ಇರಬಹುದು, ಆದರೆ ಒಳ್ಳೆಯ ಕಾಲ ಬರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ. ಚಿಕ್ಕದಾಗಿ ಚೊಕ್ಕದಾಗಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀಗಳಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಶ್ರೀ ಗಿರೀಶ್ ಎಸ್ ದಿಬ್ಬೂರ್ ಅವರಿಂದ, ಪ್ರಧಾನ ಕಾರ್ಯದರ್ಶಿಗಳು, ಬಸವ ಸಮಿತಿ. ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಸಮಿತಿಯು ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು, ವಿಶ್ವ ಬಸವ ಜಯಂತಿ ಅಂತ.
ಸೊ ಇದು 3 ದಿವಸದ ಕಾರ್ಯಕ್ರಮ, ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ. ಇದು 3 ದಿವಸ ವಿಶ್ವದ ಎಲ್ಲ ಕಡೆ ಇದು ಪರಸಬೇಕು ಅಂದ್ಬಿಟ್ಟು 1 ತಿಂಗಳಿಂದ ನಮ್ಮ ಅಧ್ಯಕ್ಷ ಅರವಿಂದ್ ಜೇಟ್ಲಿ ಅವರು ಸತತ ಪ್ರಯತ್ನ ಮಾಡಿ ಇದೊಂದು ಯಶಸ್ವಿಗೊಳಿಸಿದ್ದಾರೆ. ಈ ನಾಡಿನ ಮುಖ್ಯಮಂತ್ರಿಗಳು ಬಂದು ಇದ್ರ ಉದ್ಘಾಟನೆ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇದಕ್ಕಾಗಿ ನಮ್ಮ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ನಂಜಪ್ಪ ಅವರು ನಾವೆಲ್ಲ ಸೇರಿ ಅವರಿಗೆ ತುಂಬಾ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡೋಗಿದ್ದಾರೆ. ಅವ್ರಿಗೆ ನಾವು ವಂದನಾರ್ಪಣೆಯನ್ನ ಅರ್ಪಿಸ್ತಾ ಇದ್ದೀವಿ. ಅನಂತ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟ ಪೂಜ್ಯ ಬೇಲಿಮಠ ಸ್ವಾಮಿಗಳಿಗೆ ಮತ್ತು ಇನ್ನಿತರ ಸ್ವಾಮೀಜಿಗಳಿಗೆ ಮತ್ತು ಇಂದಿನ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ನಮ್ಮ ಅಧ್ಯಕ್ಷ ಅರವಿಂದ್ ಜೇಟ್ಲಿ ಅವರು ಕಾರಣ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಪ್ರಭುದೇವ್ ಚಿಟ್ಟೇರಿ ಅವರು ನಮ್ಮ ಹಿರಿಯ ಉಪಾಧ್ಯಕ್ಷರು ನಮಗೆಲ್ಲ ಸಲಹೆ ಸೂಚನೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಒಂದು ವಂದನಾರ್ಪಣೆಯನ್ನು ತಿಳಿಸಲು ನಾನು ಇಷ್ಟಪಡ್ತೇನೆ. ಅದೇ ರೀತಿ ಹನುಮಂತ ರೆಡ್ಡಿ ಮುದ್ದಾಳ್ ಅವರು ಮತ್ತು ನಮ್ಮ ಸುನೀಲ್ ರಟ್ಟೆ ಅವರು ಮತ್ತು ಈ ವೇದಿಕೆಯಲ್ಲಿ ರಾಣಿ ಸತೀಶ್ ಮೇಡಮ್ ಅವರು, ಲೀಲಾದೇವಿ ಅಕ್ಕ ಅವರು ಮತ್ತು ವೀರಾದವರು, ಪಾಳ್ಯಗಾರ್ ಅವರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರಭುಶಂಕರ್ ಪ್ರೇಮಿ ಅವರು, ಇವರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಬಸ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಸೆಂಟ್ರಲ್ ಕಮಿಟಿ ಮತ್ತು ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗಳು ಮತ್ತು ನಮ್ಮ ಬಸ ಸಮಿತಿಯ ಸಿಬ್ಬಂದಿಯವರು, ಮುಖ್ಯವಾಗಿ ಸಿಬ್ಬಂದಿಯವರು 1 ವಾರದಿಂದ ಸತತವಾಗಿ ಈ ಕಾರ್ಯಕ್ರಮ ಯಶಸ್ಸಿಗೆ ನಮಗೆಲ್ಲ ದುಡಿದು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಅವ್ರಿಗೆಲ್ಲ ಒಂದು ಪ್ರೇರಣೆಯಾಗಿ ನಮ್ಮ ಡೈರೆಕ್ಟರ್ ನಂಜಪ್ಪ ಅವರು ನಿಂತು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾವು ಮತ್ತು ಈ ಬಂದಿರೋ ಸುದ್ದಿ ಮಾಧ್ಯಮದವರಿಗೆ ಬಂದಿರೋ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಶಿಲ್ಪಾ ಮಂಜುನಾಥ್ ಅವರು ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವೇಶ. ನಮಸ್ಕಾರ. ಈಗ ರಾಷ್ಟ್ರಗೀತೆ ಎಲ್ಲರೂ ದಯಮಾಡಿ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧ್ವನಿ ಮುದ್ರಿತ ರಾಷ್ಟ್ರಗೀತೆ. पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उत्कल जलधि तरंगा तब शुभ नामे गावे तब शुभ आशीष मांगे गाहे तब जय गाथा जन गण मंगलदायक जय हे भारत भाग्य विधाता जय हे